ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತು ನಮ್ಮ ಬಾಸ್ ಟಿವಿ ಇರುವಂಥ ಪ್ಲೇಸ್ ಅಂತೂ ಕೂಡ ಕನ್ನಡ ಕಿರುತೆರೆ ವೀಕ್ಷಕರನ್ನ ಸದಾ ಎಂಟರ್ಟೈನ್ ಮಾಡ್ತಿರುವಂತಹ ಧಾರಾವಾಹಿ ಸೀರಿಯಲ್ ಸೆಟ್. ಅದೇ ನಮ್ಮ ಅಣ್ಣಯ್ಯ ಸೀರಿಯಲ್ ಸೆಟ್ನಲ್ಲಿ ರಾಣಿಯವರ ಮದುವೆ ಸಂಭ್ರಮ ಅಂತೂ ಕೂಡ ಅದ್ದೂರಿಯಾಗಿ ನಡೀತಾ ಇದೆ. ಈಗ ನಮ್ಮ ಸ್ಪೆಷಲ್ ಅತಿಥಿಗಳನ್ನ ಕಂಡ್ರೆ ನೀವೊಂದು ಸಲ ಸ್ಮೈಲ್ ಅಂತೂ ಕೊಡೋದಂತೂ ಪಕ್ಕ. ಒಂದ್ಸಲ ಕೋಪನೂ ಬರುತ್ತೆ, ಯಾಕಂದ್ರೆ ಲೀಲಕ್ಕನ ಮುಖ ನೋಡಿದ್ರೆ ಕೋಪ ಬರುತ್ತೆ, ಮಾದಪ್ಪಣ್ಣನ ಮುಖ ನೋಡಿದ್ರೆ ಅಂತೂ ಸ್ಮೈಲ್ ಬಂದ್ಬಿಡುತ್ತೆ. ಸ್ವತಃ ಲೀಲಕ್ಕ ಹಾಗೇನೆ ಮಾದಪ್ಪಣ್ಣ ನಮ್ಮ ಜೊತೆ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ಸೊ ಅವರ ತರಲೆ ತುಂಟಾಟಗಳಾಗಿರ್ಬೋದು, ಅವರ ಒಂದು ಶೂಟಿಂಗ್ ಟೈಮಲ್ಲಿ ಆಗಿರ್ಬೋದು, ಸೊ ಹೇಗಿದೆ ಹೆಕ್ಟಿಕ್ ಶೆಡ್ಯೂಲ್ ಇದ್ರೂ ಕೂಡ ಒಂದಷ್ಟು ಸಮಯವನ್ನ ನಮ್ಮ ಬಾಸ್ ಟಿವಿಗೆ ಕೊಟ್ಟಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಮಸ್ತೆ, ಚೆನ್ನಾಗಿದ್ದೀವಿ. ಮೇಡಮ್, ಆ ಚೈನ್ ನನಗೆ ಬೇಕು ಮೇಡಮ್. ಶೋರ್ ಶೋರ್. ಇದು ಕಂಟಿನ್ಯೂಟಿ ಆದ್ಮೇಲೆ ಇದು ನಿಮ್ಗೇನೆ. ಗೋಲ್ಡ್ ರೋಲ್ಡ್ ಗೋಲ್ಡ್ ಮೇಡಮ್. ಆಫ್ ಕೋರ್ಸ್ ರೋಲ್ಡ್ ಗೋಲ್ಡ್. ಸರ್, ನಿಮ್ಮ ಸೀನ್ಸ್ ಆಗಿರ್ಬೋದು, ನಿಮ್ಮಿಬ್ಬರ ಕಾಂಬಿನೇಷನ್ ಅಂತೂ ಕನ್ನಡ ಕಿರುತೆರೆಯಲ್ಲಿ ಟು ಬಿ ಫ್ರಾಂಕ್ ನಾನು ಚೆಕ್ ಮಾಡಿರುವಂಥದ್ದು. ಇವ್ರು ಬೈತಿರ್ತಾರೆ, ನಿಮ್ಮನ್ನು ಹೊಗಳ್ತಿರ್ತಾರೆ, ಹಾಗೆ ಗುಂಡಮ್ಮನ್ನ ನಿಮ್ಮಿಬ್ಬರ ಕಾಂಬಿನೇಷನ್ಗೆ ಹೊಗಳ್ತಿರ್ತಾರೆ. ಸೊ ಹಿಂಗಿದೆ. ಸೊ ಏನ್ ನಿಮ್ಮಿಬ್ಬರ ಕಾಂಬಿನೇಷನ್ ಸೀಕ್ರೆಟ್ ಅಂತ? ಇಬ್ಬರು ನಗ್ನಗ್ತಾ ಇರ್ತೀವಿ. ಮೇ ಬಿ ನನ್ಗನ್ಸಿದ್ದು ನಾವು ನಮಗೆ ಇಬ್ಬರಿಗೂ ಪಿಕಪ್ ಇದೆ. ಅಂದರೆ ನಮ್ಮ ಸೀರಿಯಲ್ನಲ್ಲಿ ನಾವೇ ಪರ್ಸ್ನಲ್ ಆಗಿ ಬರಲ್ಲ. ನಮ್ಮದು ಜರ್ನಿ ಅಲ್ಲಿಂದನೇ ಶುರುವಾಗುತ್ತೆ. ನಾವು ಒಂದು ಅವರಿಗೆ ಇವತ್ತು ಯಾವ ಸಿನಿಮಾ ನೋಡಿದ್ರಿ, ಅಥವಾ ನಿನ್ನೆ ನಾವು ಸೀನ್ ಮಾಡಿದ್ದು ಏನಾದರೂ ಟೆಲಿಕಾಸ್ಟ್ ನೋಡಿದ್ವಾ, ಅಥವಾ ಇದು ಚೆನ್ನಾಗಿತ್ತು, ಅಥವಾ ಬರೀ ನಮ್ಮದಷ್ಟೇ ಅಲ್ಲ ನಾವು ಮಾತಾಡೋದು. ನಾವು ಬೇರೆಯವ್ರ ಸೀನ್ಗಳನ್ನು ನೋಡಿದಾಗ ಪೂರ್ತಿ ಸೀನ್ ನಾನು ಸೀರಿಯಲ್ನ ಅಬ್ಸರ್ವ್ ಮಾಡ್ದಾಗಿದ್ರು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಒಂದಿಷ್ಟು ಶಾರ್ಟ್ಸ್ಗಳು ಬರುತ್ತಲ್ಲ, ಆ ಸೀನ್ ಚೆನ್ನಾಗಿತ್ತು, ಇವ್ರದ್ದು ಪಾತ್ರ ಚೆನ್ನಾಗಿತ್ತು, ಇದು ಯಾಕೆ ಹಿಂಗಾಯಿತು. ಅಂದರೆ ನಾವು ಕಾರ್ ಹತ್ತಬೇಕಾದ್ರೆ ನಾವು ಆ ಪಾತ್ರದ ಒಳಗಡೆಗೆ ಬಹುಶಃ ಒಂದು ಮೈಂಡ್ ಸೆಟ್ ಆಗಿರುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಅದು ಸೀನಿಗೆ ಹಾಗೆ ಎಂಟ್ರಾಗಿ ಹೋಗ್ಬಿಡುತ್ತೆ. ಆವಾಗ ರೈಟ್ರು ನಮ್ಮ ಇವರು ಏನು ಬರೆದಿರ್ತಾರೆ, ನಿರ್ದೇಶಕರು ಏನು ಗೈಡ್ ಮಾಡಿರ್ತಾರೆ, ಅದಕ್ಕೆ ಇನ್ನೊಂಚೂರು ನಾವಿಬ್ಬರು ಸೇರಿಕೊಂಡು ಇನ್ನೊಂಚೂರು ಚೆನ್ನಾಗಾಗುತ್ತೆ. ಮತ್ತು ನಮ್ಮ ಕೋ ಆರ್ಟಿಸ್ಟ್ ಇಬ್ಬರು ಇರ್ತಾರಲ್ಲ, ಸೀನಾ ಮತ್ತು ಗುಂಡಮ್ಮ ರಶ್ಮಿ ಅವರು ಸೂಪರ್ ಆ್ಯಕ್ಟಿಂಗ್ ಮಾಡ್ತಾರೆ. ಹಾಗಾಗಿ ಆ ಥರದ್ರಿಂದ ಬಹುಶಃ ಅದು ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಈಗ ನೀವು ಹೇಳಬೇಕು ಮೇಡಮ್. ನನ್ನ ಅನಿಸಿಕೆ ಏನಂತಂದ್ರೆ, ಹೀಗೇನೆ ನಾವಿರೋದು. ಆರಾಮಾಗಿ ಮಾತಾಡ್ತಾ ಇರ್ತೀವಿ. ಲೀಲಾ, ಮಾದಪ್ಪಣ್ಣ ಅಥವಾ ಕಿರಣ್, ಶ್ರುತಿ ಆಗಲಿ, ಒಂದೇ ಈಕ್ವೇಶನ್ ಇದೆ. ಏನಾದರೂ ಒಂಚೂರು ಆದರೆ ಒಂಚೂರು ಕಾಲೆಳೆಯೋದು, ಒಬ್ರಿಗೊಬ್ರಿಗೆ ಮಾತಾಡ್ಸೋದು, ಈ ಥರದ್ದು ಇದೆಲ್ಲ ನಡೀತಾನೆ ಇರುತ್ತೆ. ಆದ್ದರಿಂದ ಆ್ಯಕ್ಷನ್ ಅಂದಿದ ತಕ್ಷಣ ಅಲ್ಲಿರೋ ಲೈನ್ಸ್ ಬರುತ್ತೆ. ಕಟ್ ಆದಮೇಲೆ ಅದೇ ಕ್ಯಾರೆಕ್ಟರ್ ಹಾಗೆ ಇಟ್ಕೊಂಡಿರ್ತೀವಿ, ನಮ್ಮ ಓನ್ ಲೈನ್ಸ್ ನಡೀತಾ ಇರುತ್ತೆ. ಸೊ ಅದರಿಂದ ನಾವು ಕ್ಯಾರೆಕ್ಟರ್ನಲ್ಲಿ ಹಾಗೇ ಇದ್ದೀವಿ. ಸೊ ಎಲ್ಲರೂ ಹಾಗೆ. ಇವರು ಸೀನಾ ಜೊತೆ ಆಗಿರ್ಬೋದು, ಅವನಿಗೆ ಸುಷ್ಮಿತ್ ಅಂತ ಕರೆದಿದ್ದೆ ನೆನಪಿಲ್ಲ, ಸೀನಾ ಅಂತಾನೆ. ಇಲ್ಲಿ ರಶ್ಮಿ ಅಂತಾನೆ ಮಾತಾಡೋದ್ರಿಂದ ಅಫ್ಕೋರ್ಸ್ ರಶ್ಮಿ ಜೊತೆ ಆನ್ ಸ್ಕ್ರೀನ್ ಇರೋ ಥರ ಏನಿರಲ್ಲ. ಮಿಕ್ಕಿದಂತೆ ಇಲ್ಲ, ಒಬ್ರಿಗೊಬ್ರಿಗೆ ಊಟ ಮಾಡಿಸಿರೋದಂತೂ ಉಂಟು. ಈ ಥರದ್ದೆಲ್ಲ ಚೆನ್ನಾಗೇ ಇದೆ. ಅಲ್ಲಿ ಪಾಪ ಅವಳಿಗೆ ಊಟ ಆಗ್ತಾ ಇಲ್ಲ, ಅದು ಬೇರೆ. ಸೊ ಅದರಿಂದ ಅಷ್ಟೆಲ್ಲ ಡಿಫ್ರೆನ್ಸ್ ಅಂತ ಇಲ್ಲ. ಕಟ್ ಆದ ತಕ್ಷಣ ನಮ್ಮ ಪಾಡಿಗೆ ನಾವು ಆ ಥರದ್ದೆಲ್ಲ ಇಲ್ಲ. ಸೊ ಚೆನ್ನಾಗಿರೋದ್ರಿಂದ. ಆಮೇಲೆ ನಾವು ಸ್ಕ್ರಿಪ್ಟ್ ಬಂದಿದ ತಕ್ಷಣ ಈ ಥರ ನಾವೇ ಒಂದು ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಅಫ್ಕೋರ್ಸ್ ಡೈರೆಕ್ಟರ್ ಹೀಗೆ ಮಾಡಿ ಈ ಥರ ಅಂತ ಹೇಳ್ತಾರೆ. ಇದಕ್ಕಿಂತ ಮೊದಲೇ ನಾವು ಒಂಚೂರು ವರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಸುಲಭ ಆಗುತ್ತೆ ಅಂತ ಅನಿಸುತ್ತೆ. ಆಫ್ ಸ್ಕ್ರೀನಲ್ಲಿ ಅಂತೂ ಒಬ್ರಿಗೊಬ್ರು ಊಟ ತಿನ್ನಿಸ್ಕೊಂತೀರಾ, ಆನ್ ಸ್ಕ್ರೀನಲ್ಲಿ ಮಾತ್ರ ಊಟ ಕಿತ್ಕೊಂಡ್ಬಿಡ್ತೀರಾ. ಅದಕ್ಕೆ ತುಂಬಾ ಕಂಪ್ಲೇಂಟ್ ಇದೆ. ನಿಮ್ಮನ್ನಂತೂ ಕೆಟ್ಟ ಅತ್ತೆ ಅನ್ನೋ ತರ ಫೀಲ್ ಮಾಡ್ತಿದ್ದಾರೆ. ಸೊ ಅವ್ರಿಗೆಲ್ಲಾನು ಕೂಡ ನೀವು ಆನ್ಸರ್ ಮಾಡೋದ್ರ ಮೂಲಕ ಈಗ ಕ್ಲಾರಿಟಿ ಅಂತೂ ಕೊಟ್ಬಿಟ್ರಿ. ಸೊ ನೆಕ್ಸ್ಟ್ ಪಿಂಕಿ ಅವ್ರನ್ನ ಯಾವಾಗ ಮನೆ ಕರ್ಕೊಂಡ್ಬರ್ತೀರಾ? ಪಿಂಕಿ ಯಾವಾಗ ಮನೆ ಕರ್ಕೊಂಬರ್ತೀನಿ ಗೊತ್ತಿಲ್ಲ, ಒಟ್ಟು ಮನೆ ಕರ್ಕೊಂಬರ್ಬೇಕು. ಯಾಕೆಂದರೆ ನಾನು ಅವಳನ್ನೇ ಸೊಸೆ ಅಂತ ಅಂದ್ಕೊಂಡಿರೋದು. ಮಗನೂ ಅವಳನ್ನೇ ಪ್ರೀತಿಸಿರೋದು. ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಯಾವುದಾದ್ರೂ ಒಂದು ಸ್ಟೋರಿ ಅದು ಹ್ಯಾಪಿಯಾಗಿ ಇರಬೇಕು, ಅಥವಾ ಆ ಥರದ್ರಲ್ಲಿ ಶುಭಮ್ ಅಂತ ಮುಕ್ತಾಯಗೊಳ್ಬೇಕಂತಂದರೆ ಪ್ರೀತಿಸಿದವರಿಬ್ಬರು ಮದುವೆ ಆಗಬೇಕು. ನಾವು ಚಿಕ್ಕ ವಯಸ್ಸಿಂದನೂ ಅದೇ ಥರನೇ ಸಿನಿಮಾ ನೋಡ್ತಾ ಬಂದಿರೋದು, ಆವಾಗಲೇ ಖುಷಿ ಪಟ್ಟಿರೋದು. ಸೊ ನನಗೂ ಪ್ರೀತಿಸಿದವ್ರನ್ನೇ ಮದುವೆ ಆಗಲಿ ನನ್ನ ಮಗ ಅನ್ನೋದೇ ನನಗಿಷ್ಟ. ಈಗ ನೀವಂತೂ ಮಗ ಪ್ರೀತಿಸಿದವ್ರನ್ನೇ ಮದುವೆ ಆಗ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ಮಾದಪ್ಪಣ್ಣ ಆಲ್ರೆಡಿ ಮದುವೆನೂ ಆಗ್ಬಿಟ್ಟಿದ್ದಾರೆ. ಸೀನಾ ಮತ್ತೆ ಗುಂಡಮ್ಮ ಇಬ್ರು. ಮಾದಪ್ಪಣ್ಣನ್ಗೆ ಗುಂಡಮ್ಮ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಮತ್ತೆ ಅವ್ರಿಬ್ಬರನ್ನ ಎದುರಾಕೊಂಡು ಹೆಂಗ್ ಕರ್ಕೊಂಡ್ ಬರ್ತೀರಾ ಅಂತ ನೋಡೋಣ. ಎಷ್ಟೆಲ್ಲ ಪ್ಲ್ಯಾನ್ ಮಾಡಿ ಮದುವೆವರೆಗೂ ಬಂದಿದ್ದೀನಿ. ಅದ್ರ ಮಧ್ಯದಲ್ಲಿ ಅಚಾನಕ್ಕಾಗಿ ಇದೊಂದು ಮದುವೆ ಆಗೋಯ್ತು.
ಬಟ್ ಪ್ಲ್ಯಾನಿಂಗ್ ಆನ್ ಗೋಯಿಂಗ್ ನಡೀತಾನೆ ಇದೆ. ಅವಳು ಏನು ಸುಮ್ಮನೆ ಅಲ್ಲ, ಪಿಂಕಿ ತುಂಬ ಕಿಲಾಡಿದ್ದಾಳೆ. ಅವಳು ಒಳ್ಳೊಳ್ಳೆ ಪ್ಲ್ಯಾನ್ಸ್ ಕೊಡ್ತಾ ಇದ್ದಾಳೆ. ಬಟ್ ಈ ನಮ್ಮ ಸೀನಾನೇ ಸ್ವಲ್ಪ ಯಾಕೋ ಹಿಂಜರಿತಾ ಇದ್ದಾನೆ. ಇವನೊಂಚೂರು ಟ್ಯೂನ್ ಮಾಡಿದ್ರೆ ನಮ್ಮ ಕಡೆಗೆ ಇಟ್ಕೊಂಡು ಕ್ಲೀನಾಗಿ ನಾವು ಇವರಿಬ್ರಿಗೂ ಮದುವೆ ಮಾಡಿಸ್ಬೋದು. ನೋಡೋಣ ಏನು ಮಾಡ್ಬೋದು ಅಂತ. ಮದಪಣ್ಣ, ನಿಮ್ಮ ವೈಫ್ ಲೀಲಾ ಅವರಂತೂ ಏನಾದರೂ ಮಾಡಿ ಪಿಂಕಿನ ಮನೆ ಕರ್ಕೊಂಬರ್ಲೇಬೇಕು, ನನ್ನ ಸುಂದರವಾಗಿರುವಂಥ ಸೊಸೆ ಬೇಕೇ ಬೇಕು, ತೆಳ್ಳಿಗೆ ಬೆಳ್ಳಿಗೆ ಇರುವಂಥವ್ರು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಬಟ್ ನೀವು ಮಾತ್ರ ಗುಂಡಮ್ಮನ ಮಹಾಲಕ್ಷ್ಮಿ ಥರ ಟ್ರೀಟ್ ಮಾಡ್ತಿದ್ದೀರಾ. ಈಗಾಗಲೇ ಪಿಂಕಿ ಅವರು ಈ ಕಿರಾತಕ ಸಿನಿಮಾದಲ್ಲಿ ಗೂಳಿ NC-37 ಅಂದಂಗೆ ಸೊ ಸೀನಾ ಪಿಂಕಿ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಆ ವಿಚಾರ ನಿಮಗೆ ಗೊತ್ತಾಗಿದೆಯಾ? ನೆಕ್ಸ್ಟ್ ಯಾವ ರೀತಿ ಎಪಿಸೋಡ್ಸನ್ನು ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು? ನೀವು ಪಿಂಕಿ ಅಂತ ಅದನ್ನು ಗೊತ್ತಾದ್ಮೇಲೆ ಸೀನಾ ಅವ್ರಿಗೆ ಬಡಿಯೋದಾಗಿರ್ಬೋದು ಅಥವಾ ಬೈಯೋವಂಥದ್ದಾಗಿರ್ಬೋದು, ಪಿಂಕಿ ಅವ್ರನ್ನ ಎದುರಿಸುವಂಥದ್ದಾಗಿರ್ಬೋದು, ಈ ಥರ ಸೀನ್ಸ್ ಎಲ್ಲನೂ ಎಕ್ಸ್ಪೆಕ್ಟ್ ಮಾಡಬಹುದಾ? ನನಗೆ ಅದು ಇನ್ನೂ ಗೊತ್ತಾಗಿಲ್ಲ. ಇನ್ನೊಂದು ಏನು ಕೇಳಿದ್ರೆ, ನಮ್ಮ ಇಂಡಿಯನ್ ಇದರಲ್ಲಿ ಫಸ್ಟ್ ಮದುವೆ ಆಗುತ್ತೆ, ಆಮೇಲೆ ಲವ್ ಶುರು ಆಗುತ್ತೆ. ಹಾಗೆ ಈಗ ಇವ್ರು ಹೇಳ್ದಾಗೆ, ಲೀಲಾ ಅವ್ರು ಹೇಳ್ದಾಗೆ, ಯಾಕೋ ಸೀನಾ ಒಂಚೂರು ಹಿಂಜರಿತಾ ಇದ್ದಾನೆ. ಅದಕ್ಕೆ ಕಾರಣ ಏನು ಇಷ್ಟೇ ಕೇಳಿದ್ರೆ, ಸೇಮ್ ನಮ್ಮ ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಎಲ್ಲರೂ ಫಸ್ಟ್ ಮದುವೆ ಆಗಿ ಆಮೇಲೆ ಪ್ರೀತಿ ಮಾಡ್ತಾ, ಮಕ್ಕಳಾಗಿ ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಾ, ಹಾಗೆ ಈಗ ಅದು ಟರ್ನ್ ಆಗಿದೆ. ಹಾಗಾಗಿ ಇದ್ರ ಮಧ್ಯದಲ್ಲಿ ಪಿಂಕಿಗೂ ಅವ್ನು ಕ್ಲಾಸ್ ತಗೊಂಡಿದ್ದಾನೆ, ಬೈದಿದ್ದಾನೆ, ಇನ್ನೇನು ಹೊಡೆದಿಲ್ಲ ಅಷ್ಟೇ. ಅವನಿಗೆ ತಪ್ಪಿನ ಅರಿವಾಗಿದೆ. ಆಮೇಲೆ ನಾವು ಗುಂಡಮ್ಮ ಅಂದ ತಕ್ಷಣ ಗುಂಡಮ್ಮನ ಬಾಡಿ ಬಗ್ಗೆ ಅಷ್ಟೇ ನೋಡೋದಲ್ಲ, ಅವಳು ಗುಂಡ್ಕಿದ್ದಾಳೆ ಅಂತ, ಅವಳು ಮನಸ್ಸು ಪ್ರೀತಿ ನೋಡಬೇಕು. ಆಮೇಲೆ ಅವಳು ಇವನನ್ನು ಎಷ್ಟು ಇಷ್ಟಪಡ್ತಾ ಇದ್ದಾಳೆ ಅನ್ನೋದು ತುಂಬ ಮುಖ್ಯ. ಆಮೇಲೆ ಅವ್ರ ಮನೆ ತುಂಬ ಕಲ್ಚರ್ಡ್. ಆ್ಯಕ್ಚುಲಿ ಅಪ್ಪ ಅಮ್ಮ ಇಲ್ಲ, ಅಪ್ಪ ಇದ್ದಾರೆ ಆದರೆ ಅವ್ರು ಸರಿಯಾಗಿರಲ್ಲ ಮನೇಲಿ. ಆದರೆ ಅಷ್ಟೂ ಜನರಿಗೂ ಶಿವು ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾನೆ. ಅದು ಸೀನಂಗೂ ಗೊತ್ತು, ಲೀಲಂಗೂ ಗೊತ್ತು, ನನಗೂ ಗೊತ್ತು. ಹಾಗಾಗಿ ನಮಗೆ ತುಂಬ ಅವರು ತುಂಬ ಒಡನಾಟಿಗಳು. ನಾವು ಅವನು ತಂಗಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ಗೊತ್ತು. ಹಾಗಾಗಿ ಆ ಸೊಸೆ ನನಗೆ ಇಷ್ಟ. ಆ ಕಾರಣಕ್ಕೆ ಅವನಿಗೂ ಈಗ ನಿಧಾನಕ್ಕೆ ಅರೇಂಜ್ ಆದ ನಂತರ ಬಹುಶಃ ಈಗ ಲವ್ ಶುರುವಾಗಿದೆ. ಅದಕ್ಕಾಗಿ ಇಲ್ಲಿ ಬಹುಶಃ ಅಲ್ಲಿ ಒಂಚೂರು ಇದಾಗಿದೆ ಅಂತ ನನ್ನ ಅನಿಸಿಕೆ. ಈಗೇನಂತಂದ್ರೆ ಸೀರಿಯಲಲ್ಲಿ ಲೀಲಾಕ್ಕನ್ಗಂತೂ ಬೈತಿರ್ತೀರಾ, ಅದೆಲ್ಲನೂ ಕೂಡ ಸೀರಿಯಲಲ್ಲಿ ನೋಡ್ತಾರೆ. ನಮ್ಮ ಬಾಸ್ ಟಿವಿಯಲ್ಲಿ ಲೀಲಾಕ್ಕನ್ ಬೈಬೇಕು, ಒಂದು ಡೈಲಾಗ್ ಕಾನ್ವರ್ಸೇಷನ್ ನಿಮ್ಮಿಬ್ಬರ ಕಡೆಯಿಂದ ನಡಿಬೇಕು. ಈಗ ನೀವು ಅವ್ರು ಬೈಯೋದಾಗಿರ್ಬೋದು, ಅವ್ರು ನಿಮ್ ಬೈಯೋದು, ಯಾವುದಾದ್ರು ಒಂದು ಡೈಲಾಗ್ನ ರೀಕ್ರಿಯೇಟ್ ಮಾಡೋದಾದ್ರೆ ಅವ್ರು ಶುರು ಮಾಡಿದ್ರೆ ನಾನು ಬೈಬಹುದಲ್ವಾ? ಹೌದು ಹೌದು. ಯಾಕಂದ್ರೆ ಅದ್ರಲ್ಲಾದ್ರೆ ಇಷ್ಟೇ ಡೈಲಾಗ್ಸ್ ಇರುತ್ತೆ, ಹಿಂಗೆ ಹೋಗ್ಬೇಕು. ಬಟ್ ಇದು ನಮ್ದೇನಿಲ್ವಲ್ಲ, ಏನ್ ಮಾತಾಡಿದ್ರು ಕೂಡ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಮೇಡಮ್ ಸ್ಕೆಚ್ ಆಗ್ತದೆ. ಇರೋಂತ ಸ್ಕೋಪನ್ನೆಲ್ಲ ಇವಾಗ ತೀರಿಸ್ಕೋಬೇಕು ಅಂತ ಇರ್ಬೋದು. ಹೌದು, ಸ್ಕ್ರಿಪ್ಟ್ ಅವ್ರದ್ದೇ ಅಲ್ಲ ಈಗ. ಹೌದೌದು. ಹೌದು. ನಾನೇನೋ ಫಸ್ಟ್ ಬಂದ್ಬಿಟ್ಟೆ ಕ್ಯಾರೆಕ್ಟರ್ಗೆ, ಆದರೆ ಲೈನ್ಸೇ ಗೊತ್ತಾಗ್ತಾ ಇಲ್ವಲ್ಲ, ಯೋಚನೆ ಮಾಡ್ತಿದ್ದೀನಿ. ಬರುತ್ತೆ ಮೇಡಮ್. ನೀವು ಯಾರು ಹೇಳಿ? ಮಹಾಲಕ್ಷ್ಮಿ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಕಣೆ ನೀನು. ಯಾಕೆ ಏನೋ ಟಾಂಟ್ ಕೊಡೋ ಥರ ಇದೆ? ಟಾಂಟ್ ಅಲ್ಲ ಕಣೆ ಇದು. ಅನ್ನಪೂರ್ಣೇಶ್ವರಿ ಅಂದರೆ ಅನ್ನ ಬಡಿಸೋಳು, ಹೊಟ್ಟೆನ ತಂಪಾಗಿಡೋಳು. ಅದೇನು ಬೈಯೋರ್ ಥರ ಕಾಣ್ತಾ ಇದೆಯಾ ಸರ್? ಏನಾದರೂ ನೋಡಿದ್ರೆ ಏನಾದರೂ ಗೊತ್ತಿದ್ರೆ ಒಂಚೂರು ಡೈರೆಕ್ಟಾಗಿ ಹೇಳಿ, ಸುಮ್ಮನೆ ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಅಯ್ಯೋ, ಯಾರಾದರೂ ಏನಾದರೂ ಹೇಳಿದಾರಾ? ಯಾರೇನು ಹೇಳ್ತಾರೆ? ಬಾಸ್ ಹೇಳಿದ್ದಾರೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಯಾರು ಹೇಳು? ಬಾಸು. ಬಾಸ್ ಗೊತ್ತಿಲ್ವಾ? ಯಾರು ಬಾಸ್ ಗೊತ್ತಿಲ್ವಂತೆ. ಮುಂದಕ್ಕೆ ನಡಿಬೇಕು ಒಂದು ಸ್ವಲ್ಪ ಜಟಾಪಟಿ. ಹೌದಾ? ನಾನು ಇದೇ ಜಟಾಪಟಿ ಅಂದ್ಕೊಂಡೆ, ಕೋಲ್ಡ್ ವಾರ್ ಅಂತ. ಈ ಸೀನ್ನ ನಮ್ಮ ಬಾಸ್ ಟಿವಿ ವೀಕ್ಷಕರು ಯಾರು ಒಪ್ಪಲ್ಲ ಸರ್. ಆ ರಿಯಲ್ ಮಾದಪ್ಪಣ್ಣ ಮತ್ತೆ ರಿಯಲ್ ಲೀಲಕ್ಕ ಬರ್ಲೇಬೇಕು ನಮ್ಗೆ ಹೊರಗಡೆ. ನಿಜ ಹೇಳ್ಬೇಕು ಅಂದ್ರೆ ಏನ್ ಬೈತಿದ್ದೆ ಅನ್ನೋದೇ ಮರ್ತ ಹೋಗ್ಬಿಡ್ತು. ಅಲ್ಲ, ತುಂಬಾ ದಿನ ಆಗ್ಬಿಟ್ಟಿದೆ. ನಾವು ಸುಮಾರು ದಿನ ಈ ಗ್ಯಾಪ್ ಆಯ್ತು. ಮದುವೆಲ್ಲೇ ಇದೀವಿ, ತುಂಬಾ ದಿನ ಖುಷಿಯಾಗಿದ್ಬಿಟ್ಟಿದ್ವಿ, ಬೈತಾನೆ ಇಲ್ಲ ಏನೋ. ಏನ್ ಬೈತಿದ್ದೆ ಅವನಿಗಾದ್ರೆ ನನ್ ನೆನಪಿದೆ. ಏಯ್ ಅವಿವೇಕಿ ನನ್ನ ಮಗನೇ, ಜಗತ್ತು ಎರಡು ಬಿಟ್ಟ ಅದು ಗೊತ್ತಿದೆ. ಯಾವಾಗ್ಲೂ ಕೆಲಸ ಮಾಡಕ್ಕೆ ಬಿಡಲ್ಲ, ಅದು ಇದು ಅಂತ ಏನೋ ಕರಿತಾನೆ ಇರ್ತೀರಾ. ಅದ್ ಮಾಡಿದ್ಯೇನೆ, ಇದ್ ಮಾಡಿದ್ಯೇನೆ ಅಂತ ಏನೋ ಕೇಳಿ, ಎಲ್ಲ ನಾನೇ ಮಾಡಿರ್ತೀನಿ ನಿಮ್ಗೆ, ಯಾಕೆ ಅವಳು ಕಾಣಲ್ವಾ ಅಂತೆಲ್ಲ. ಆ್ಯಕ್ಚುಲಿ ನಾನು ಜಾಸ್ತಿ ಬೈತಿದ್ದಿದ್ದೆ ಅವನಿಗೆ. ಇವರಿಗೆ ನಾನು
ಚೂರು ಶುರು ಮಾಡಿ ಆಮೇಲೆ ನಯವಾಗಿ ಮಾತಾಡೋದು ಜಾಸ್ತಿ ಅಲ್ವಾ? ಹೌದು. ಶುರು ಮಾಡಿ ಹಂಗಲ್ಲ ಕಣೆ, ಇದು ಹಿಂಗೆ, ನೀನು ಯಾರು ನೀನು, ಅಯ್ಯೋ ದೇವತೆ ದೇವತೆ ನೀನು, ಹಂಗೆ ತೊಗೊಂಡೋಗೋಣ ಚೂರು ಚೂರು ಹೇಳ್ಬಿಟ್ಟು ಹಂಗೆ ತೊಗೊಂಡಿದ್ದು ನಾನು ಅವಾಗಲೇ. ಸೀನಂಗಾದ್ರೆ ಚೆನ್ನಾಗಿ ಎಗ್ಗ ಮುಗ್ಗ ಬೈತಿದ್ದೆ. ಏನೇ ಹೆಂಗೆ ನೋಡ್ತಿದ್ಯಾ? ಜಗತಿ ಎರಡು ಬಿಟ್ಟು ನೋಡೆ ನೋಡೆ ಮಗ ಸೊಸೆ ನೋಡು ಕಲ್ತ್ಕೊಳೆ. ಓಹೋ, ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನೀನು ಒಂಚೂರಾದ್ರೂ ಗೊತ್ತಾಗತ್ತಾ? ಈ ಹಾಡಾಡ್ತಾ ವಯಸ್ಸಲ್ಲಿ ಅವಳು ನೋಡಿ ನಾನ್ ಕಲಿಬೇಕಾ? ಅವಳನ್ನು ನೋಡಲ್ವೇ? ಮಗನೂ ಇದಾನಲ್ಲಿ, ನೋಡ್ ಕಲೀಲಿಕ್ಕೇನೆ ಹ್ಮ್ ವಹಿಸ್ಬೇಕಾ? ಕಂತೆಕ್ ತಕ್ ಬಂತೆ ಅನ್ನಂಗೆ ಅವಳಿಗೆ ಇವ್ನು ಸರಿಯಾಗಿ ಸಿಕ್ಕಿದಾನೆ, ಅವರಿಬ್ರು ನೋಡಿ ನನ್ನನ್ನು ಕಲಿ ಅಂತ ನೀವ್ ಹೇಳ್ತಿದ್ದೀರಾ. ನನ್ನನ್ನು ನೋಡಿಲ್ವಾ ನೀವು ಇಷ್ಟು ವರ್ಷದಿಂದ? ನೋಡಿದ್ನಲ್ಲೇ, ನೋಡಿದ್ದಕ್ಕೆ ಎರಡೆರಡು ನೋಡ್ತಾ ಇರೋದು ಮುಂದೆ. ಒಂದು ಬಾನು, ಒಂದು ಸೀನಾ. ರೀ ಅಡ್ಗೆ ಮಾಡಿದೀನಿ, ಸುಮ್ನೆ ಊಟ ಮಾಡಿ ಎದ್ದೋಗಿ. ಹಾ, ಏನು ಮಾಡಿದ್ಯಾ? ಇನ್ನೇನು ಉಪ್ಸಾರು ಮುದ್ದೆ. ಚಿಕನ್ ಬಾಡು. ಹೌದು, ಎಲ್ಲಾದನ್ನು ಮಾಡಿ ಬರೀ ಬಡಿಸ್ತಿರ್ತೀನಿ, ಎಲ್ಲ ಉಂಡ್ಬಿಟ್ಟು ಮಲ್ಕೊಂಬಿಡಿ. ನನ್ಗಿಲ್ಲೇ ಯಾರು ಏನು ಕೇಳೋರಿಲ್ಲ ಹೇಳೋರಿಲ್ಲ. ಸೊಸೆ ಇದ್ದಾಳಲ್ಲೇ, ಕೇಳೆ. ಹ್ಮ್ ಯಾವತ್ತಾದ್ರೂ ಪ್ರೀತಿಯಿಂದ ಮಾತಾಡಿದ್ಯಾ? ಅವಳ್ಗ ಹ್ಮ್. ಒಂದ್ ಅಡ್ಗೆ ಮಾಡಕ್ ಬರಲ್ಲ, ಒಂದ್ ಕಸ ಗುಡ್ಸಕ್ ಬರಲ್ಲ, ಅವಳನ್ನ ಕರ್ಕೊಂಬಂದ್ ಇಟ್ಕೊಂಡಿದ್ದೀರಿ. ಓ, ಭಾರಿ ಚೆನ್ನಾಗಿ ಹೇಳಿದೆ ನೀನು. ಪಿಂಕಿ ಚೆನ್ನಾಗಿ ಅಡುಗೆ ಮಾಡಿದ್ಲಲ್ಲ. ಹಾ ಏನೋ ಹ್ಮ್ ಚೂರ್ ಸೀದೋಗಿತ್ತು, ಅದಕ್ಕೆ ಉಪ್ಪಿಟ್ಟು ಕರ್ಗಾಗಿತ್ತು. ಇಲ್ಲ ಅಂತಂದ್ರೆ ಹೊಳ್ದಿನೂ ಹಾಕಿದಿದ್ರೆ ಹೊಳ್ದಿ ಆಗೇ ಇರೋದು. ಹೌದು. ಗೊತ್ತಾಯ್ತಾ ನಿನಗೆ ಬೆಳ್ಳಗಿರೋದು ಯಾವುದು, ಕಪ್ಪಗಿರೋದು ಯಾವುದು ಅಂತ? ಹಾಡಿದ್ರೆ ರಾಗ ಬರಲ್ಲ, ಅದು ನೋಡಬೇಕು ಕೋಗಿಲೆನ ಕಾಗೆನ ಅಂತ, ಆವಾಗಲೇ ಗೊತ್ತಾಗೋದು. ಹಾಡಿದ್ರೇನೆ ಅಲ್ಲ, ಕಾಕ ಅಂದ್ರೂ ಪಕ್ಷಿನೇ ಯಾವ್ದು? ಕೋಗಿಲೆ ಆಗತ್ತಾ ಅದು? ನಂಗೇನು ಕೋಗಿಲೇನೇ ಬೇಕಾಗಿಲ್ಲ. ಹಾ, ಕರೆಕ್ಟಾಗಿ ಸಿಕ್ಕಿದೆ ಸರ್, ಕರೆಕ್ಟಾಗಿ ಸಿಕ್ಕಿದೆ. ಅಲ್ಲ ಮೇಡಮ್, ಮಾತಾಡ್ತಾ ನಂಗೇನ್ ಕೋಗಿಲೆನೇ ಬೇಕಾಗಿಲ್ಲ ಅಂತಂದ್ರೆ ಮತ್ತೆ ಗುಂಡಮ್ಮನ ಯಾಕೆ ಒಪ್ಕೊಳ್ತಿಲ್ಲ ಅಂತ? ಏನ್ ತಪ್ಪು ಮಾಡಿದಾರೆ ಗುಂಡಮ್ಮ ಅಂತ? ಆ್ಯಕ್ಚುಲ್ ಆಗಿ ಹೌದು, ಮಾತಾಡ್ತಾ ಹೇಳಿದೆ. ಬಟ್ ನನಗೆ ಇವರು ಒಂದು ಯಾವುದೋ ಮೂವಿನಲ್ಲಿ ಕರೀನಾ ಕಪೂರ್ ಹೇಳ್ತಾರಲ್ಲ, ಏನೇನು ಇರಬೇಕು ಕ್ವಾಲಿಟೀಸ್ ಒಬ್ನಲ್ಲಿ ಅಂತಂದರೆ ಗುಡ್ ಲುಕ್ಸ್ ಗುಡ್ ಲುಕ್ಸ್ ಗುಡ್ ಲುಕ್ಸ್ ಅಷ್ಟೇ ನಂದು. ಗುಡ್ ಲುಕ್ಸ್ ಅಷ್ಟೇ ನನಗೆ ಬೇಕಾಗಿರೋದು ನನ್ನ ಸೊಸೆಯಲ್ಲಿ. ಬೇಕಾಗಿಲ್ಲ ಸರ್. ಯಾಕೆಂದರೆ ನನ್ನ ಮಗನೂ ಹಾಗೆ ಇದ್ದಾನೆ. ಸೊ ನಾನು ಗುಡ್ ಲುಕ್ಸ್ ಅಷ್ಟೇ, ತೆಳ್ಳಗೆ ಬೆಳ್ಳಗೆ ನಾನು ಅನ್ಕೊಂಡಿರೋ ಥರನೇ ಪಿಂಕಿ ಇದ್ದಾಳೆ. ಸೊ ಪಿಂಕಿನೇ ನನ್ನ ಸೊಸೆ. ಈಗ ಈ ಅಂದ ಚಂದ ಎಲ್ಲ ಶಾಶ್ವತ ಅಲ್ಲ. ನಾಳೆ ದಿನ ನಿಮ್ಗೆ ಅಂದ ಚಂದ ಇರೋವಂಥವ್ರೆಲ್ಲಾನು ನಾನು ಕೆಲಸ ಮಾಡಿದ್ರೆ ನನ್ನ ಕೈ ಸೌದೋಗುತ್ತೆ, ಪಾತ್ರೆ ತಿಕ್ಕಿದ್ರೆ ಕೈಗೆ ಮಸಿ ಆಗುತ್ತೆ ಅಂತ ಪಿಂಕಿ ಏನಾದ್ರಾದ್ರೆ ಅವಾಗ ಮನೆ ಕರ್ಕೊಬಂದು ಆಮೇಲೆ ನೀವೇ ಪಾತ್ರೆ ಎಲ್ಲ ತೊಳಿಬೇಕಾಗುತ್ತೆ. ಅದನ್ನ ಯೋಚನೆ ಮಾಡ್ಬೇಕಲ್ಲ ಸರ್. ಕೆಲಸದ ದಾಳು ಇಟ್ಕೊಳ್ತಾರೆ ಇವರು. ಯಾರು ಹೇಳಿ? ಇವ್ರ ಗಂಡ ಮಿಲ್ಟ್ರಿ ಮಾದಪ್ಪ. ಏನು ಗೊತ್ತಾ, ಕಣ್ಣು ಕಾಣಿಸುತ್ತೆ ಇಲ್ಲಿವರೆಗೂ ಒಂದು 60-70 ವರ್ಷದ, ಆಮೇಲೆ ಕಾಣಿಸಲ್ಲ. ಕಾಣಿಸೋವರೆಗಾದ್ರೂ ಚೆನ್ನಾಗಿರೋದನ್ನೇ ನೋಡೋಣ, ತಿನ್ನಕ್ಕಾಗೋವರೆಗೂ ಆದ್ರೂ ಚೆನ್ನಾಗಿರೋದೇ ತಿನ್ನೋಣ, ಆಮೇಲೆ ಎಸ್ದು ಬಿಡೋಣ. ನೋಡಕ್ಕಾಗೋವರೆಗೂ ಚೆನ್ನಾಗಿರೋದನ್ನೇ ನೋಡೋಣ. ಆಮೇಲೆ ಅದು ಎಷ್ಟಿದೆಯೋ ಅದಿದೆಯೋ ನಮಗೂ ಗೊತ್ತಾಗಲ್ಲ, ಹೋಗಿರೋದಕ್ಕೂ ಗೊತ್ತಾಗಲ್ಲ. ಇರೋ ತನಕ ಚೆನ್ನಾಗಿರ್ಬೇಕು ಅಷ್ಟೇ. ಫೈನಲಿ ಇವ್ರಂತೂ ಫಿಕ್ಸ್ ಆಗ್ಬಿಟ್ಟಿದೆ ಸರ್, ನೀವು ತಲೆ ಮೇಲೆ ತಲೆ ಬೀಳ್ಲಿ, ಪಿಂಕಿನೇ ನನ್ನ ಸೊಸೆ. ಹೌದು, ಪಿಂಕಿನೇ ನನ್ನ ಸೊಸೆ, ತಲೆ ಮೇಲೆ ತಲೆ ಬೀಳಿ. ಸರ್, ರಾಕೇಶ್ ಅವ್ರಿಗೆ ಇವತ್ತು ಫೋನ್ ಮಾಡಿ ಹೇಳ್ತೀನಿ, ಸರ್ ಒಂಚೂರು ಟ್ವಿಸ್ಟ್ ಕೊಡಿ ಅಂತ. ಅವಾಗ ಇವರು ಆ ಕಡೆಗೆ ಬಾಲ್ ಬಿಡ್ತಾರೆ. ಪಿಂಕಿನ ಯಾರು ಪಿಂಕಿ ಅಂತ ಇವರೇ ಹೇಳ್ತಾರೆ ನೋಡಿ. ಕಿರುತೆರೆ ವೀಕ್ಷಕರು ನಿಮ್ಮಿಬ್ಬರ ಪೇರನ್ನಾಗಿರ್ಬೋದು, ಹಾಗೆ ನಿಮ್ಮಿಬ್ಬರ ಕಾಂಬಿನೇಷನ್ ಸೀನ್ಸ್ ಅನ್ನಾಗಿರ್ಬೋದು, ಹಾಗೆ ನಿಮ್ಮ 4 ಜನ ಏನು ಅತ್ತೆ ಸೊಸೆ ಮತ್ತೆ ಮಗ ಮತ್ತೆ ಸೊಸೆ, ಇವರೆಲ್ಲ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ. ಕಮೆಂಟ್ಸ್ ಅನ್ನ ನೋಡ್ಬೇಕಾದ್ರೆ ನಿಮ್ಗೆ ಬೈತಾರೆ, ಹಾಗೇನೆ ನಿಮ್ಮನ್ನು ಹೊಗಳ್ತಾರೆ. ಡೈರೆಕ್ಟಾಗಿ ಯಾವತ್ತಾದ್ರೂ ಯಾವುದೋ ಒಂದು ಈವೆಂಟ್ಗಳಲ್ಲಿ ಪರಿಚಯ ಸಿಗ್ತೀರಾ, ಇಲ್ಲ ಅಂತಂದ್ರೆ ಎಲ್ಲೋ ಒಂದು ಫಂಕ್ಷನ್ಸ್ಗೆ ಹೋಗಿರ್ತೀರಾ, ಅಂತ ಟೈಮಲ್ಲಿ ಸಿಕ್ಕಿದಾಗ ನಿಮಗೆ ಬೈದಿದ್ದುಂಟಾ, ನಿಮ್ಗೆ ಏನಾದ್ರು ಹೇಳಿದ್ದುಂಟಾ ಅಂತ? ಬೈದಿರೋದು ಅನ್ನೋದಕ್ಕಿಂತ ಎಲ್ಲರ ಪಾತ್ರನೂ ತುಂಬ ಮೆಚ್ಕೊಂಡಿರೋದ್ರಿಂದ ಈ ಅಣ್ಣಯ್ಯ ಸೀರಿಯಲ್ನಲ್ಲಿನೇ ನಮ್ಮ ಯಾರೇ ಕಲಾವಿದರು ನೋಡಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಅದರಿಂದ ನನ್ನ ನೋಡಿದ್ರೂ ಚೆನ್ನಾಗೇ ಮಾತಾಡಿಸ್ತಾರೆ. ಆದರೆ ಒಂದು ಲೈನ್ ಮಾತ್ರ ಖಂಡಿತ ಹೇಳ್ತಾರೆ, ಮೇಡಮ್ ಗುಂಡಮ್ಮಂಗೆ ಪ್ಲೀಸ್ ಅವಳಿಗೆ ಉಪವಾಸ ಕೆಡಬೇಡಿ, ಊಟ ಹಾಕಿ. ಈ ಒಂದು ಲೈನ್ ಹೇಳ್ತಾರೆ ಎಲ್ಲೋದ್ರೂ. ಬೈಬೇಡಿ ಮೇಡಮ್, ಒಪ್ಕೊಳ್ಳಿ, ಇವನ್ನೆಲ್ಲ ಹೇಳ್ತಾರೆ. ಕೋಪ ಏನು ಮಾಡ್ಕೊಂಡಿಲ್ಲ ಯಾರು. ಸರ್, ನಾನು ಇದು ತುಂಬ ಕಡೆಗಾಗಿದೆ ನನಗೆ. ಆಮೇಲೆ ಕಮೆಂಟ್ಸಲ್ಲೂ ನೀವು ನೋಡಿರ್ತೀರ. ಮೊನ್ನೆ ಅಯೋಗ್ಯ 2 ಸಿನಿಮಾ ಶೂಟಿಂಗು ಮಂಡ್ಯದಲ್ಲಿ ನಡೀತಾ ಇದೆ. ಮಂಡ್ಯದಿಂದ
ಇನ್ನು ಅದು ಬಿದಿರುಕೋಟೆ ಅಂತ 20 ಕಿಲೋಮೀಟ್ರ್ ಒಳಗಡೆಗೆ, ಅಲ್ಲಿ ಪಕ್ಕಾ ಮಂಡ್ಯ ಸ್ಲ್ಯಾಂಗ್ ಇರೋರು. ನಮ್ಮ ಈ ಮಾದಪ್ಪಣ್ಣನ ಫ್ಯಾಮಿಲಿನೂ ಗೌಡ್ರ ಫ್ಯಾಮಿಲಿ. ಹಾಗಾಗಿ ಅಲ್ಲಿ ನನಗೆ ವಯಸ್ಸಾದವರು ಸುಮಾರು ಹತ್ತತ್ರ 60-70 ವರ್ಷ ವಯಸ್ಸಾದವರು ನನಗೆ ಬಂದು, ಅಜ್ಜಿಯರು, ತಾತಂದರು ಎಲ್ಲರೂ ಬಂದ್ಕೊಂಡು ಅಲ್ಲಿ ಆ್ಯಕ್ಚುಲಿ ನಮ್ಮ ಸ್ನೇಹಿತರು ಮತ್ತು ಎಲ್ಲರೂ ಅಲ್ಲಿ ಆರ್ಟಿಸ್ಟ್ಗಳೆಲ್ಲ ಇದ್ದರು. ಅವರೇ ಕೇಳಿದ್ರು, ಇವರೆಲ್ಲ ಮಾತಾಡಿಸ್ತಾ ಇದ್ದಿದ್ದು ನೋಡಿ, ಪರಿಚಯನಾ ನಿಮಗೆ ಅಂತ. ಇಲ್ಲ ಪರಿಚಯ ಅಲ್ಲ, ನಮ್ದು ಹಿಂಗೆ ಸೀರಿಯಲ್ ಬರ್ತಾ ಇದೆ, ಅದ್ರ ಮೂಲಕ ಅವರು ಮಾತಾಡಿಸ್ತಾ ಇದ್ದಾರೆ ಅಂತ. ಅದು ಬೆಳಗಿಂದ ಸಂಜೆ ತನಕ ಆಗ್ತಾ ಇತ್ತು. ಅದು ನೀವು ಬಿಡಬೇಡಿ ಸರ್, ಯಾವುದೇ ಕಾರಣಕ್ಕೂ ನೀವು ಸಪೋರ್ಟ್ ಮಾಡ್ತಾ ಇರೋದನ್ನು ಬಿಡಬೇಡಿ ಸರ್. ಇಲ್ಲ ಇಲ್ಲ, ನಾನು ಸಪೋರ್ಟ್ ಮಾಡ್ತಾ ಇದ್ದೀನಲ್ಲ, ಹೆಂಗಾದರೂ ಮಾಡಿ ನಿಮ್ಮ ಹೆಂಡ್ತಿಗೆ ಒಂದು ಬುದ್ಧಿ ಕಲಿಸ್ಬೇಕಲ್ಲ ಸರ್. ಆಮೇಲೆ ಅದನ್ನು ಅದು ಬೇರೆ ಹಿಂಗೆ ಬೇರೆ ತೋರಿಸಿದ್ರು, ಅಲ್ಲಿ ನೋಡಿದ್ರೆ ನಾಳೆ ಇತ್ತು ಹಾಕಿ ಅಂತ. ಇದು ಮೊನ್ನೆ ಆಗಿರೋದು, ಇದು ರೀಸೆಂಟಾಗಿ. ಹಂಗೆ ಅಂದರೆ ಒಂದು ಪಾತ್ರ ಜನಕ್ಕೆ ಒಂದು ಸಾರಿ ಇಷ್ಟ ಆಗಿಬಿಟ್ರೆ ಸರ್, ಅದು ಈ ಥರದ್ದು ಒಳಗಡೆ ಹೋಗ್ಬಿಡುತ್ತೆ. ಒಂದಿನ ಮಿಸ್ ಮಾಡಲ್ಲ ಸರ್ ನಾವು. ಆ್ಯಕ್ಚುಲಿ ನಾವು ಮಿಸ್ ಮಾಡ್ಕೊಳ್ತೀವಿ ಒಂದು ಶೂಟಿಂಗ್ ಕಾರಣದಿಂದ. ಈಗ ನೋಡಿ ಎಷ್ಟೊತ್ತಾಗಿದೆ, ಇನ್ನೇನೋ ಕಾರಣಕ್ಕೆ ನಾವು ಮಿಸ್ ಮಾಡ್ಕೊಳ್ತೀವಿ. ಆದರೆ ಪ್ರೇಕ್ಷಕರು ನಮ್ಮನ್ನು ಒಂದು ಸಾರಿ ಇಷ್ಟ ಆಯಿತು ಅಂದರೆ ಅದನ್ನು ಬಿಡೋದೇ ಇಲ್ಲ ಅವರು. ಅದು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನನಗೆ ಈ ಅಣ್ಣಯ್ಯ ಧಾರಾವಾಹಿ ಮೂಲಕ. ನಾನು ಅದಕ್ಕೆ ಶಿವೇಶ್ ಸ್ಟುಡಿಯೋಸ್ಗೆ, ಮತ್ತು ಮೇಡಮ್ ಸುಪ್ರೀತಾ ಮೇಡಮ್ಗೆ, ಮತ್ತು ಪ್ರಮೋದ್ ಶೆಟ್ರಿಗೆ, ಮತ್ತು ನಮ್ಮ ನಿರ್ದೇಶಕರು ರಾಜೇಶ್ ಮಾವಳ್ಳಿ ಅವರಿಗೆ, ಅಸೋಸಿಯೇಟ್ ನಂದನ್, ಸ್ವರೂಪ್, ಎಲ್ರಿಗೂ, ಕ್ಯಾಮ್ರಾಮನ್ ನಮ್ಮ ಮಂಜು ಸರ್ಗೆ, ಎಲ್ರಿಗೂ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದರೆ ಈ ಪಾತ್ರ ನನ್ನ ಒಬ್ಬನಿಂದ ಆಗಿಲ್ಲ. ನಾನು ಆವಾಗಲೂ ಹೇಳಿದೆ, ಈಗ ಇವರು ಅದನ್ನು ಮಾಡಿರಲಿಲ್ಲ ಅಂದರೆ ನಾನು ಹೆಂಗೆ ಬೈತಿದ್ದೆ, ಇವರು ಉಪವಾಸ ಹಾಕಿರಲಿಲ್ಲ ಅಂದರೆ ನಾನು ಹೆಂಗೆ ಊಟ ಕೊಡಿಸ್ತಿದ್ದೆ ಅವಳಿಗೆ. ಅದರಿಂದ ನನ್ನ ಮೇಲೆ ಸಿಂಪತಿ ಬಂದಿದೆ. ಇದು ಕಲೆಕ್ಟಿವ್ ಆರ್ಟ್, ಇದು ನನ್ನ ಒಬ್ಬನಿಂದ ಅಲ್ಲ. ಇದು ನನಗೆ ಇವರು ಮಾಡ್ತಾ ಇರೋ ಪಾತ್ರದಿಂದ ನನಗೆ 2 ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಇವರಿಗೂ ಬೈಯೋದ್ರಿಂದ 2 ಮಾರ್ಕ್ಸ್ ಇನ್ನೂ ಜಾಸ್ತಿ ಬರುತ್ತೆ ನಾನು ಬೈಯೋದ್ರಿಂದ. ಕರೆಕ್ಟಾಗಿ ಮಾಡಿದ್ದೇನೆ ಮಾದಪ್ಪಣ ಅಂತ. ಹಾಗಾಗಿ ಇದು ನಮ್ಮ ಕಾಂಬಿನೇಷನ್ ಅಷ್ಟು, ಇದಕ್ಕೆಲ್ಲನೂ ಕಾರಣ ಟೀಮ್ ವರ್ಕ್ ಸರ್. ಇದು ಈಗ ನಮ್ಮ ನಟನೆ ಇಲ್ಲಿಗೆ ಮುಗಿಲಿಲ್ಲ. ನೀವು ಅದಾದಮೇಲೆ ಎಡಿಟ್ ಮಾಡ್ತೀರಾ, ಯಾವ್ದು ಬೇಕೋ ಅದು ಅಷ್ಟೇ ಹಾಕ್ತೀರಾ, ಆಮೇಲೆ ಅದಕ್ಕೇನು ಮ್ಯೂಸಿಕ್ ಹಾಕ್ತೀರಾ, ನಂದು ಇನ್ನೂ ಚೆನ್ನಾಗಾಗತ್ತೆ ಅದು. ಹಾಗೆ ನಮ್ಮ ಸೀರಿಯಲು ಕೂಡ ಒಂದು ರಿಯಾಕ್ಷನ್, ಯಾವುದೋ ಒಂದು ಟಪಾರ್ನೆ ಅಂತ ಅವರು ಎಡಿಟ್ರ್ ಹಾಕಿದ್ರೆ ಅದು ಜನರಿಗೆ ಇನ್ನೂ ಬೇರೆ ನಮೂನೆಯಾಗಿ ಕಾಣುತ್ತೆ ಅದು. ಹಾಗಾಗಿ ನಮ್ಮ ಪಾತ್ರಗಳು ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ. ನಾವು ಬೆಳಗಿಂದ ಸಂಜೆ ತನಕ ಅಷ್ಟೇ ಮಾಡಿಬಿಡ್ತೀವಿ. ಅದಾದಮೇಲಿನ ಕೆಲಸ ತುಂಬ ಇದೆ ಇದಕ್ಕೆ. ಅದಕ್ಕೆ ಎಲ್ಲದಕ್ಕೂ ನನ್ನ ಟೀಮಿಗೆ ತುಂಬ ಅನಂತ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೇನೆ. ಮೇಡಮ್, ಈಗ ರಿಯಲ್ ಲೈಫ್ನಲ್ಲಿ ನಾವು ಯಾರೇ ಆಗಿರ್ಬೋದು, ಅಶೋಕೊಂಡಿದ್ದಾರೆ ಅಂದ ತಕ್ಷಣ ನಾವು ತೊಗೊಂಡೋಗಿ ಕೊಡ್ತೀವಿ. ಆ ಒಂದು ಸೀನ್ ಮಾಡಬೇಕು ಅಂತಂದಾಗ ತುಂಬ ಕಷ್ಟ ಆಗಿರುತ್ತೆ. ಸೊ ಅದನ್ನು ರಿಯಲ್ ಲೈಫ್ನಲ್ಲಿ ಊಹಿಸ್ಕೊಂಡಾಗ ಹೆಂಗೆ ಅನಿಸುತ್ತೆ ನಿಮಗೆ ಅಂತ? ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಆ ಸೀನು ಒಂದು ಆ ಥರ ಊಟ ಕೊಡದೇ ಇರೋದು ಅಥವಾ ಏನೋ ಮಾಡಿಸೋದು, ಏನೇ ಒಂದು ಊಟದ ಸೀನ್ ಬಂದಾಗ್ಲೂ ಕಟ್ ಅಂದಿದ ತಕ್ಷಣ ಫಸ್ಟು ಆ ತಟ್ಟೆಗೆ ಬಡಿಸೋಳು ನಾನು. ಯಾಕೆಂದರೆ ಆ ಗ್ಯಾಪಲ್ಲಿ ಇವಾಗ ನಮ್ಮದು ಊಟದ ಟೈಮ್ ಇರುತ್ತೋ, ಇನ್ನೊಂದಿರುತ್ತೋ, ಮತ್ತೊಂದಿರುತ್ತೋ, ಆಮೇಲೆ ಅಲ್ಲಿ ಊಟ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೂ ನಾವು ಅಲ್ಲಿರೋ ಊಟನ ಖಾಲಿ ಮಾಡೋಣ ಅಂತ ಅನ್ಕೋತಾ ಇರ್ತೀವಲ್ಲ. ತುಂಬ್ಕೊಂಡಿದ್ರೆ ತೀರಾ ಅದನ್ನು ತಿನ್ನಕ್ಕೆ ಹೋಗಲ್ಲ, ಸ್ವಲ್ಪ ಹಾಕ್ಕೊಂಡಿದ್ರೆ. ಆಗ ಅವಳನ್ನ ನಾನು ಕೇಳಿ, ಇನ್ನು ಸ್ವಲ್ಪ ಬಡಿಸ್ಲಾ, ಇನ್ನು ಸ್ವಲ್ಪ ಸಾರು ಹಾಕ್ಬಿಡ್ಲಾ, ಊಟ ಮಾಡಿಬಿಡು ಅವರೆಲ್ಲ ಲೈಟಿಂಗ್ ಮಾಡೋ ಅಷ್ಟರಲ್ಲಿ ಅಂತ ಹೇಳಿ ಅದಕ್ಕೆ ಬಡಿಸಿರೋದುಂಟು. ಅವಳಿಗೆ ಅಂತನೆಲ್ಲ ನನ್ನ ಜೊತೆಗೆ ಯಾರೇ ಕೋ-ಆರ್ಟಿಸ್ಟ್ ಇದ್ದಾಗಲೂ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಕೂಡ ಈ ಕೆಲಸ ನಾನು ಮಾಡಿದ್ದೀನಿ. ಸೊ ಅಫ್ಕೋರ್ಸ್ ಊಟ ಅಂತ ಬಂದಾಗ ಬಡಿಸೋದ್ರಲ್ಲಿ ನಾನು ಫಸ್ಟ್ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಕ್ಯಾರೆಕ್ಟರ್ಗೆ ಇದು ನಾನು ಬೇರೆ ಏನು ಪನಿಷ್ಮೆಂಟ್ ಕೊಡಲಿ ನಾನು ಅವಳಿಗೆ? ಮಾದಪ್ಪಣ್ಣ ಇರ್ತಾರೆ, ಸೀನಾ ಇರ್ತಾನೆ, ನನಗೆ ಎಲ್ಲರ ಮುಂದೆನೂ ಈ ಥರ ಇದ್ದೀನಿ ಅಂತ ತೋರಿಸ್ಕೊಳಕ್ಕಾಗಲ್ಲ. ಸೊ ಅವಳಿಗೆ ಏನು ವೀಕ್ನೆಸ್ಸು ತಿನ್ನೋದು, ಅದನ್ನೇ ಪನಿಷ್ಮೆಂಟಾಗಿ ಕೊಡ್ತಾಯಿದ್ದೀನಿ. ಅವಳು ಅದನ್ನು ತಡೆಯಲಾರದೆ ನಾನು ಇಲ್ಲಿಂದ ಓಡೋಗ್ತೀನಿ ಅಂತ ಓಡ್ಬಿಡ್ಲಿ ಅನ್ನೋ ಒಂದು ಕಾರಣದಿಂದ ಬಿಟ್ಟರೆ, ಅಯ್ಯೋ ಊಟ ಫಸ್ಟು, ಆಮೇಲೆ ನಿದ್ದೆ, ಆಮೇಲೆ ಕೆಲಸ, ಹೀಗೆ. ಅಲ್ಲ, ಈ ಊಟ ಹಾಕಿದ್ದ ಎಪಿಸೋಡ್ಸ್ ಎಲ್ಲ, ಊಟ ಆಗದಿರುವಂಥ ಎಪಿಸೋಡ್ಸ್ ಎಲ್ಲನೂ ನೋಡಿದ್ಮೇಲೆ, ನೀವು ಹೊರಗಡೆ ಹೋದ್ಮೇಲೆ ಯಾಕೆ ಊಟ ಆಗಿಲ್ಲ ಅಂತ ನಿಮ್ಗೇನು ಬೈದಿಲ್ವಾ ಯಾರೂ ಪ್ರೇಕ್ಷಕರು ನೋಡಿ? ಅಫ್ಕೋರ್ಸ್ ಅದೇ ನಾ ಹೇಳಿದ್ನಲ್ಲ, ಬೈಯೋದಕ್ಕಿಂತ ಯಾಕೆ ಪ್ಲೀಸ್ ಅವಳಿಗೆ ಊಟ ಕೊಡಿ, ಫಸ್ಟು ನೀವು ಅವಳಿಗೆ ಬೈಯೋದು ನಿಲ್ಲಿಸಿ, ಪ್ಲೀಸ್ ಊಟ ಕೊಡಿ, ಇಷ್ಟನ್ನು ಮಾತ್ರ ಹೇಳ್ತಾರೆ. ಯಾರು ಇದುವರೆಗೂ ಜೋರು ಮಾಡಿದ್ದಾಗಲಿ ಇನ್ನೊಂದಾಗಲಿ ಇಲ್ಲ. ಬಿಕಾಸ್ ಅವರಿಗೆ ಇವಾಗ ನಾವು ಮಾಡ್ತಿರೋ ಪಾತ್ರ ಏನು ಅಂತಂದರೆ, ಬರೀ ಅಣ್ಣಯ್ಯ ಅಲ್ಲಿ ಈ ಲೀಲಾಗೆ ಸೀಮಿತವಾದದ್ದಲ್ಲ.
ಪ್ರತಿಯೊಂದು ಪಾತ್ರನೂ ಈ ಸಮಾಜದಲ್ಲಿ ಇರುವಂಥದ್ದು. ಅದನ್ನು ಒಂದು ರೆಪ್ರೆಸೆಂಟೇಟಿವ್ ಆಗಿ ನಾವು ಒಬ್ರೊಬ್ರು ವಹಿಸ್ಕೊಂಡಿದ್ದೀವಿ ಅಷ್ಟೇ. ಸೊ ನನ್ನಂಥವ್ರು ಎಷ್ಟೋ ಜನ ಇದ್ದಾರೆ, ಅವರು ಎಲ್ರಿಗೂ ಗೊತ್ತಾಗದೇ ಇರ್ಬೋದು. ಕಣ್ಮರೆಯಲ್ಲಿ ಅತ್ತೆ ಅಂತಲೇ ಹೇಳಲ್ಲ ನಾನು, ನನ್ನ ಒಂದು ಕ್ಯಾರೆಕ್ಟರು ಎಂಥ ಮನುಷ್ಯನಲ್ಲಾದರೂ ಇರಬಹುದು ಅಂತ ಒಂದು ಕ್ರೂರವಾಗಿ ಇನ್ನೊಬ್ಬರನ್ನ ನೋಡೋವಂಥದ್ದು, ತುಚ್ಛವಾಗಿ ನೋಡೋವಂಥದ್ದು, ಬರೀ ಲುಕ್ಸ್ ಮೇಲೆ ಅಳೆಯೋವಂಥದ್ದು. ಸೊ ಒಂದು ಹುಡುಗ ಹುಡುಗಿನಲ್ಲಿ ನೋಡ್ಬೋದು, ಹುಡುಗಿ ಹುಡುಗನಲ್ಲಿ ನೋಡ್ಬೋದು. ಮನೆಯಲ್ಲೇ ಇವಾಗ ಅಕಸ್ಮಾತ್ ಮದುವೆ ಆಗ್ತಿಲ್ಲ ಅಂತಂದ್ರೆ ಪೇರೆಂಟ್ಸೇ ಒಂದೆರಡು ತುತ್ತು ಕಮ್ಮಿ ತಿನ್ನು ಪರವಾಗಿಲ್ಲ ಅಂತ ಹೇಳಿ ಹೇಳಿ ಆ ಪೇರೆಂಟ್ಸಿಂದನೇ ತನ್ನ ಮಕ್ಕಳಿಗೆ ಇಂಥದ್ದು ಆಗ್ತಾನೂ ಇರ್ಬೋದು. ಸೊ ನನ್ನ ಕ್ಯಾರೆಕ್ಟರ್ ಎಲ್ಲ ಥರದ ಜನರಲ್ಲೂ ಎಲ್ಲೆಲ್ಲಿ ಇದೆಯೋ ಅವರಿಗದು ತಟ್ಟಲಿ, ಅವರಿಗೆ ಇನ್ನೊಬ್ರು ಬಂದು ಏನೋ ಒಂದು ಹೇಳಿದಾಗ ಈ ಪಾಯಿಂಟ್ ಆಫ್ ವ್ಯೂ ಇಂದನೂ ನೋಡ್ಬೋದಲ್ವಾ ಅನ್ನೋದೊಂದು ಮೆಸೇಜ್ ಹೋಗ್ತಾ ಇದೆ ಅಲ್ವಾ. ಸೊ ಆ ಪಾತ್ರ ನಾನು ವಹಿಸ್ತಾ ಇದ್ದೀನಿ ಅಷ್ಟೇ. ಹಾಗಂದು ಮಾತ್ರಕ್ಕೆ ನಾನೇ ಅವಳು ಅಂತಲ್ಲ ಹಾಗೆ. ಸೊ ಹಾಗಾಗಿ ನನ್ನನ್ನೇನು ಜನ ಬೈಯೋದು ಆ ಥರ ಏನು ಮಾಡ್ತಿಲ್ಲ, ಇದೊಂದು ರಿಕ್ವೆಸ್ಟ್ ಮಾಡ್ತಾರೆ ಅಷ್ಟೇ, ಊಟ ಕೊಡಿ ಅಂತ. ಸರ್, ಈಗ ಮೇಡಮ್ ಅಂತೂ ಕಡಾಖಂಡಿತವಾಗಿ ಪಿಂಕಿ ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ. ಇನ್ನೊಂದ್ ಕಡೆ ಏನಂತಂದ್ರೆ ಗುಂಡಮ್ಮ ಮತ್ತೆ ಸೀನಾ ಅವರ ಹನಿಮೂನ್ ಯಾವಾಗ ಅಂತ. ಅದು ಈಗ ತುಂಬ ದಿನ ಆಗೋಗಿದೆ, ಹಾಗಾಗಿ ಹನಿಮೂನ್ ಆಗೋಗಿದೆಯೋ ಏನೋ. ಈಗ ನೋಡಿ, ಇದ್ದಲ್ಲೇ ಸ್ವರ್ಗ ಇದ್ದಲ್ಲೇ ನರಕ ಅಂತ ಒಂದು ಮಾತಿದೆ. ಹಾಗಾಗಿ ನೀವು ಹನಿಮೂನ್ಗೆ ಇಲ್ಲೇ ಹೋಗಬೇಕು. ಈಗ ಸಿಂಪಲ್ ಉದಾಹರಣೆ ಹೇಳ್ತೀನಿ. ನನ್ನ ಊರು ಹೊನ್ನಾವರ, ಅದು ಮಿನಿ ಕಾಶ್ಮೀರ ಇದ್ದಂಗೆ. ನಿಮಗೆ ಇಡೀ ಉತ್ತರ ಕನ್ನಡ ಜಿಲ್ಲೆ ನಿಮಗೆ ಬೆಟ್ಟ ಗುಡ್ಡ ಇದೆ, ಪರ್ವತ ಇದೆ, ಆಮೇಲೆ ನದಿ ಇದೆ, ಶರಾವತಿ ನದಿ ಇದೆ, ಅರಬ್ಬಿ ಸಮುದ್ರ ಇದೆ, ನಿಮಗೆ ಮಲೆನಾಡು ಇದೆ. ಇಡೀ ಕರ್ನಾಟಕದಲ್ಲಿ ಅದು ಒಂದೇ ಜಿಲ್ಲೆ ಆಗಿರೋದು. ನಾನು ಯಾಕೆ ಬೇರೆ ಕಡೆಗೆ ಹೋಗಲಿ? ಹಾಗೆ ನಮ್ಮಲ್ಲೇ ನಾವು ಅದನ್ನು ಕಟ್ಕೋಬೇಕು. ಹಾಗೆ ಇವರು ಗುಂಡಮ್ಮ ಮತ್ತು ಸೀನಾ ಹನಿಮೂನ್ಗೆ ಯಾಕೆ ಹೋಗಬೇಕು? ಮಂಚನೆ ಮುರಿದಾಗೋಗಿದೆ, ಮತ್ತಿನ್ನೇನಕ್ಕೆ? ಆದರೆ ಇವ್ರಿಗೆ ಗೊತ್ತಿಲ್ಲ, ನಾನು ಆವಾಗವಾಗ ಅವ್ರ ಮೇಲೆ ಕಣ್ಣಿಟ್ಟಿದ್ದೀನಿ. ಅವನ್ನ ಆಚೆ ಎಳೆದು ಚಾಪೆ ಮೇಲೆ ಹೊರಗಡೆ ಮಲಗಿಸ್ತಾ ಇದ್ದೀನಿ. ಆ ವಿಷಯ ಅವ್ರಿಗಿನ್ನೂ ಗೊತ್ತಿಲ್ಲ. ಆ ಥರ ನೋಡ್ಕೊಳಕ್ಕೆ ನಾನಿದ್ದೀನಿ. ಈಗ ಇಷ್ಟೊತ್ತು ಆನ್ ಸ್ಕ್ರೀನ್ ಎಲಿಮೆಂಟ್ಸ್ ಅಂತೂ ಹೇಳಿದ್ರಿ. ಆಫ್ ಸ್ಕ್ರೀನ್ ಅಲ್ಲಿ ಈ ಆಕ್ಷನ್ ಕಟ್ ಅಂತ ಹೇಳಿದ್ಮೇಲೆ, ಸೊ ಆಫ್ ಸ್ಕ್ರೀನ್ ಎಲ್ಲ ಹೆಂಗಿರ್ತೀರಾ? ಈ ಅತ್ತೆ ಸೊಸೆ ಮತ್ತೆ ಮಾವ ಮತ್ತೆ ಅಳಿ, ಈ ಸೊಸೆ. ನಾನು ಸರ್ ಇದ್ದೀವಿ ಅಂತ ಅಂದರೆ ಕಟ್ ಅಂದಿದ ತಕ್ಷಣ ಅಕಸ್ಮಾತ್ ಹಿಂದಿನ ಲೈನಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ವೋ ಅಥವಾ ಇನ್ನೊಂದು ಮಾಡಿದ್ವೋ ಜೋರಾಗಿ ನಕ್ಕೊಂಡು ಅಯ್ಯೋ ಹಿಂಗೆ ಹೇಳ್ಬಿಟ್ರಿ, ಅದು ಹಿಂಗಾಗ್ಬಿಡ್ತು, ಉಲ್ಟಾ ಮೀನಿಂಗ್ ಬಂದ್ಬಿಡ್ತು, ಈ ಥರ ಆಯಿತು ಅಂತ ನಗಾಡ್ಕೊಂಡಂತೂ ಇರ್ತೀವಿ. ಅದಾದಮೇಲೆ ನೆಕ್ಸ್ಟ್ ಒನ್ ಏನು ಮಾಡೋದು? ಹಿಂಗಾಯ್ತಂತೆ, ಸರ್ ಇದೇನೋ ಸರಿ ಇಲ್ಲ ಸರ್, ಇದು ಅಕಸ್ಮಾತ್ ಬಟನ್ ಇದಾಗಿದ್ರೆ ಸರ್ ಇದು ಬಟನ್ ಹಾಕಿಲ್ಲ ಅಂತ ಹೇಳೋದು. ಆಮೇಲೆ ಇನ್ನೊಂದೇನೋ ಸರಿ ಇಲ್ಲ ಮಾಡ್ಕೊಳ್ಳಿ ಅಂತ ಹೇಳೋದು. ಸೊ ಅಷ್ಟೆಲ್ಲ ಲಿಬರಲ್ ಆಗಿ ಇದ್ದೀವಿ, ಒಬ್ರಿಗೊಬ್ರಿಗೆ ಇದನ್ನೆಲ್ಲ ಹೇಳ್ಕೊತೀವಿ. ಇನ್ನು ನಾನು ಸೀನಾ ಮಾಡುವಾಗಲೂ ಅಷ್ಟೇ, ಕಟ್ಟನಿದ ತಕ್ಷಣ ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್. ಅಮ್ಮ ಮಗ ಅನ್ನೋದಕ್ಕಿಂತ ಆರಾಮಾಗಿ ಅಮ್ಮ ಅವ್ನು ಫೋನಲ್ಲಿ ನಾನು ಫೋನ್ ಮಾಡೋದು ಏನಾದರೂ ಇದು ಇವಾಗ ಗಾಡಿ ಬರ್ತಾ ಇದೆ ಅಥವಾ ಇವತ್ತಿದೆಯಾ ನಾಳೆಗೆ ಎಷ್ಟೊತ್ತಿಗೆ ಹೇಳಿದ್ದಾರೆ ಹಿಂಗೆ ಮಾಡಿ ಅವ್ನ ಫೋನಲ್ಲಿ ಅಮ್ಮ ಎಷ್ಟೊತ್ತಿಗೆ ಹೇಳಿದಾರಮ್ಮ, ಓಕೆಮ್ಮ ಅಮ್ಮ ಪ್ರತಿಯೊಂದು ಪದಕ್ಕೂ ಮಾ ಅಂತ ಸೇರಿಸಿ ನಾನು ಸೀನಾ ಅಂತೇನೆ. ಸುಷ್ಮಿತ್ ಅನ್ನೋದು ವೆರಿ ರೇರ್. ಸೊ ಆಗ ಕಟ್ ಅಂದಾಗ್ಲೂ ಅದೇ ಥರ ಇರ್ತೀವಿ. ಇವಳ ಜೊತೆ ಮಾಡುವಾಗ ನನಗೆ ನೆನಪಿರೋ ಹಾಗೆ ತಿನ್ಸೋ ಸೀನೆಲ್ಲ ಮಾಡಿದಾಗ ಎಲ್ಲಂತೂ ಎಷ್ಟೋ ಸಲ ಊಟ ಮಾಡಿಸಿದ್ದೀನಿ. ಆಮೇಲೆ ಅವಳು ಹೇರ್ ಸ್ಟೈಲ್ ಮಾಡ್ತಿರ್ತಾಳಲ್ಲ, ಆವಾಗ ಸ್ನ್ಯಾಕ್ಸ್ ಎಲ್ಲ ತಂದಾಗ ಅವಳಿಗೆ ಊಟ ಮಾಡಿಸೋದು. ಶ್ರೂ ಏನು ತಂದಿದ್ದೀರಾ ಇವತ್ತು ಸ್ನ್ಯಾಕ್ ಅಂತ ಕೇಳ್ತಾಳೆ. ಆಮೇಲೆ ಆಫರ್ ಮಾಡೋ ಅಂಥದ್ದು ತಗೋ ಅಂತ ಹೇಳಿ. ಮತ್ತು ಪಕ್ಕದಲ್ಲೇ ಇದ್ದಾಗ ನಾವು ಫ್ಯಾನ್ಗಳು ಇಟ್ಕೊಂಡಿರ್ತೀವಲ್ಲ ಸೆಕೆ ಅಂತ, ನಾವು ಬೇಯಿಸ್ಕೊಳ್ಳೋ ಜೊತೆಗೆ ಪಕ್ಕದಲ್ಲಿರೋರಿಗೆ ಹಿಡಿದು ಅವ್ರಿಗೆ ಈಗ ಅವ್ರು ಇರ್ತಾರೆ, ನಾವು ಶೋಲ್ಡರ್ ಕೊಡ್ತಾ ಇರ್ತೀವಿ. ಸೊ ಅವರಿಗೆ ಹಿಂಗೆ ಹಿಡಿಯೋ ಅಭ್ಯಾಸ ಇವನ್ನೆಲ್ಲ ಇಟ್ಕೊಂಡಿದ್ದೀವಿ. ಸೊ ನಾವು ತುಂಬ ಕೂಲಾಗಿ ಚೆನ್ನಾಗಿರ್ತೀವಿ. ಸರ್, ನೀವು ಹೇಳೋದಾದ್ರೆ ಆಫ್ ಸ್ಕ್ರೀನ್ ಅದೇ ಹೇಳಿದ್ನಲ್ಲ ನಾನು. ನಾವು ಗಾಡಿ ಹತ್ತಕ್ಕೆ ಫಸ್ಟ್ ನಾನು ಹತ್ತತೀನಿ, ಅಲ್ಲಿಂದ ಇವರು ಸಿಕ್ಕಿದ ಮೇಲೆ ನಮ್ಮದೊಂದು ಬೇರೆಯೇ ಮಾತಿನ ಜರ್ನಿ ಶುರುವಾಗುತ್ತೆ. ಬರಬೇಕಾದ್ರೆ ಮಾತ್ರ ಸುಸ್ತಾಗಿದ್ದರೆ ಅಥವಾ ಹೋಗಬೇಕಾದ್ರೆ ತುಂಬ ಅರ್ಲಿ ಆಗಿದ್ದರೆ ಮಲಗಿಬಿಡ್ತೀನಿ. ಇಲ್ಲ ಅಂದರೆ ನಾವು ಆರಾಮಾಗೆ ಮಾತಾಡ್ಕೊಂಡೇ ಹೋಗ್ತೀವಿ. ನೆಕ್ಸ್ಟು ಸೀನಾ ಮತ್ತು ಗುಂಡಮ್ಮ 4 ಜನ ನಮ್ಮದೇ ಒಂದು ಕಾರು, ನಮ್ಮದೇ ಒಂದು ಫ್ಯಾಮಿಲಿ ಥರ. ಮಧ್ಯದಲ್ಲಿ ಒಂದು ಕಡೆಗೆ ಒಂದು ಏನದು ಸಮೃದ್ಧಿ ಹೋಟೆಲ, ಮಾಲ್ಗುಡಿ ಕಾಫಿ ಅಂತ ಇದೆ.
ಅಲ್ಲೊಂದು ಸ್ಟಾಪ್, ಎಷ್ಟೇ ಓದ್ತಾ ಇದ್ರಿ ಬೆಳಿಗ್ಗೆ ಬೇಗ ಆಗಲಿ ಲೇಟ್ ಆಗಲಿ ಅಲ್ಲೊಂದು ಕಡೆಗೆ ನಿಲ್ಲಿಸಿ ನಾವು 4 ಜನ ಇವ್ರು ಏನಾದರೂ ನಿದ್ದೆಗೆ ಜಾರಿದ್ರೆ ಮಾತ್ರ ಎಬ್ಸಲ್ಲ, ಇಲ್ಲ ಆಲ್ಮೋಸ್ಟ್ ಎಲ್ಲರೂ ನಾವು ಪ್ರತಿ ಸಲನೂ ಮಾತಾಡಿಕೊಂಡು ಅಥವಾ ಸಿನಿಮಾದ ಬಗ್ಗೆ ಮಾತಾಡಿಕೊಂಡು ಅಥವಾ ಕ್ಯಾರೆಕ್ಟರ್ ಬಗ್ಗೆ ಆಲ್ಮೋಸ್ಟ್ ನಾವು ನಮ್ಮ ಸೀರಿಯಲ್ ಬಗ್ಗೆನೇ ಮಾತಾಡ್ತೀವಿ ನಾವು ಸಿಕ್ಕಿದಾಗೆಲ್ಲ. ಹಾಗೆ ಅವನು ಸುಶ್ಮಿತ್ಗೆ ನನ್ನ ಮಗ ಭಾರಿ ಫ್ಯಾನ್. ನಾನೇ ಅವನ್ನ ಹೆಂಗೆ ಕರಿತೀನಿ ಅನ್ನೋದನ್ನು ಅವನು ಇನ್ನೂ 2 ವರ್ಷ ಅವನಲ್ಲಿ ಮನೆಯಲ್ಲಿ ಶೇನೋ ಅಂತಾನೆ. ಆಮೇಲೆ ಈಗ ನಾನು ಚೇಂಜ್ ಮಾಡಿಬಿಟ್ಟಿದ್ದೀನಲ್ಲ, ಗುಂಡಮ್ಮ ಹೇಳಿದ ಪ್ರಕಾರ ನಾನು ಅವನಿಗೆ ಮರ್ಯಾದೆ ಕೊಡಬೇಕು ಅಂತ, ಅದನ್ನು ಅವನು ಹೇಳ್ತಾನೆ ತೊದಲು ಮಾತಲ್ಲಿ ಶಿನವ್ರೇ ಅಂತಾನೆ. ಹಂಗಂತ ಸೀನನ್ನು ಏನಾದರೂ ನಾನು ವಿಡಿಯೋ ಕಾಲ್ ಮಾಡಿದ್ರೆ, ಇವತ್ತು ನಾನು ಆ ಕಡೆಯಿಂದ ಎಲ್ಲೋ ಬರ್ತಾ ಇದ್ದೆ, ಅವನು ಎದುರುಗಡೆ ಬರ್ತಾ ಇದ್ದೆ, ಇಲ್ಲೊಬ್ಬರು ಮಹಾನ್ ಭಾವರು ಇದ್ದಾರೆ ಮಾತಾಡಿಸ್ತೀನಿ, ಏನೂ ಮಾತಾಡಲ್ಲ, ನೋಡೋದು ಇಲ್ಲ ಸರಿಯಾಗಿ. ಆಮೇಲೆ ನೋಡ್ದ, ಇವತ್ತೊಂದು ನಮಸ್ಕಾರ ಒಂದು ಹಾಕದ. ಅಂದರೆ ಅವನು ಆ ಮಟ್ಟಕ್ಕೆ ಮಕ್ಕಳನ್ನು ಸೆಳೀತಿದ್ದಾನೆ. ಅವನು ಆ್ಯಕ್ಟಿಂಗು ಮಕ್ಕಳಿಗೆ ಇಷ್ಟ ಆಗಿದೆ ಅಂದರೆ ಅದು ಯಾವ ಕಾರಣಕ್ಕೆ ಏನು ಅಂತ ನಾವು ಹೇಳೋಕ್ಕೆ ಬರಲ್ಲ. ಹಾಗೆ ನಾವು ಕೂಡ ಇಬ್ಬರು ಇದ್ದೀವಿ ಆಫ್ ಸ್ಕ್ರೀನ್. ಅವನು ನನ್ನ ಜೊತೆಗೆ ಮಾತಾಡೋದು ಅಥವಾ ನಾವು ಬೇರೆ ಏನಾದರೂ ವಿಷಯ ಇದ್ದರೆ ಫೋನಲ್ಲಿ ಮಾತಾಡೋದು, ಎಲ್ಲಾದರೂ ಹೋಗಬೇಕು ಅಂದರೆ ಫೋನಲ್ಲಿ ಮಾತಾಡೋದು, ಅದೊಂದು ಬಾಂಡಿಂಗ್ ಬೆಳೆದ್ಬಿಡುತ್ತೆ. ಅದಕ್ಕಾಗಿ ಸೀನ್ ಚೆನ್ನಾಗಾಗತ್ತೆ ಸರ್. ನಾನು ಅದೇ ಆವಾಗಲೇ ಹೇಳಿದ್ನಲ್ಲ, ನಮ್ಮ ಒಳಗಡೆಗೆ ನಾವು ಇಬ್ಬರು ಈಗ ಆಫ್ ದಿ ಸ್ಕ್ರೀನ್ ಚೆನ್ನಾಗಿದ್ದರೆ ನನ್ನ ಪ್ರಕಾರ ನೀವು ಸೀನ್ ಮಾಡಬೇಕಾದ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಬರುತ್ತೆ ಅದು ಅಂತ. ಹಾಗೆ ನಮ್ಗೆ ನೆಕ್ಸ್ಟ್ ಸಿಕ್ಕಿದ್ದೆ ಗುಂಡಮ್ಮನೂ ಅವಳು ಥಿಯೇಟ್ರ್ ಪರ್ಸನ್ನೇ. ಅವಳು ಹಲವಾರು ನಾಟಕಗಳಲ್ಲಿ ಕೆಲಸ ಮಾಡಿದ್ದಾಳೆ. ಅವಳಿಗೆ ನಾನು ಪಾಸಿಟಿವ್ ಆಗಿರೋದ್ರಿಂದ ಇನ್ನೂ ಸರಾಗವಾಗತ್ತೆ ಅದು. ಹಾಗಾಗಿ ನಾವು ಹೋಗಬೇಕಾದ್ರೂ ಬರಬೇಕಾದ್ರೂ ನಮ್ಮದೊಂದು ಫ್ಯಾಮಿಲಿಗೆ ಒಂದು ಗಾಡಿ ಇದೆ, ಇಲ್ಲಿ ಇಟಿಯೋಸ್ ಗಾಡಿ ಇದೆ ಮಂಜು. ಆಮೇಲೆ ಪ್ರತಿ ಸಲನೂ ಅಷ್ಟೇ, ನಂದು 3 ಬ್ಯಾಗ್ ಇರುತ್ತೆ, ನಾನು 2 ಬ್ಯಾಗ್ ತೊಗೊಂಡು ಒಳಗೆ ಹೋಗ್ಬಿಟ್ಟಿರ್ತೀನಿ. ಎವ್ರಿ ಟೈಮ್ ಅದು ಹೆಂಗೋ ಒಳಗೆ ಹೋದಾಗ ಮರ್ತುಬಿಡ್ತೀನಿ. ಆಚೆ ಬಂದಾಗ ನಮ್ಮ ಮಾದಪ್ಪಣ್ಣ ಅದನ್ನು ಎತ್ತಿ ನನಗೆ ಆಚೆ ಇಟ್ಟು ಕೊಟ್ಟಿರ್ತಾರೆ ಯಾವಾಗಲೂ. ಓ ಸರ್ ಇವತ್ತು ನೀವೇ ಇಟ್ರಾ, ನಂಗೆ ಗೊತ್ತು ಮೇಡಮ್ ಮರಿತೀರಾ ಅಂತ ಅವರೇ ತೆಗೆದಿಟ್ಟಿರ್ತಾರೆ. ಸೊ ಹಂಗಾಗಿ ಚೆನ್ನಾಗೇ ಇದ್ದೀವಿ ನಾವು. ಆಮೇಲೆ ಇವರು ಇದನ್ನು ಹೇಳಿದಾಗ ನೆನಪಾಯಿತು, ಅವ್ರ ಮಗಂದು ಹೇಳಿದಾಗ. ನನ್ನ ಮಗಳು ಆ್ಯಕ್ಚುಲಾಗಿ ಈ ಸಸ್ಪೆನ್ಸ್ ಇದೆಲ್ಲ ಬಂದಾಗ, ಮ್ಯೂಸಿಕ್ BGM ಎಲ್ಲ ಬಂದಾಗ ಹೊರಟೋಗ್ತಾಳೆ. ನಮ್ಮ ಮನೆದು ಟಣ ಟಟರ ಟಟರ ಅಂತ ಶುರು ಆಗುತ್ತೆ. ಅದು ಬಂದರೆ ಸಾಕು ಓಡಿ ಬರ್ತಾಳೆ ನೋಡೋಕ್ಕೆ ಅಂತ. ಅವಳಿಗೆ ತುಂಬ ಖುಷಿ ಇದೆ. ಅವಳಿಗೆ ಇಷ್ಟು ದಿನ ಚೆನ್ನಾಗಿ ಅನಿಸ್ತಿತ್ತು. ಫಸ್ಟು ನಾನು ನೆಗೆಟಿವ್ ಶೇಡಿಗೆ ಟರ್ನ್ ಆಗ್ತೀನಿ. ಅದು ಯಾವ ಸೀನಲ್ಲಿ ಅಂದರೆ, ಅವಳು ಹಾಲು ಉಗ್ಸೋಕ್ಕೆ ಅಂತ ನಮ್ಮ ಮನೆಗೆ ಬಂದಾಗ ಫಸ್ಟು ಕಡ್ಡಿಗಿರ್ತಾಳೆ, ನಾನು ಉಫ್ ಅಂದ್ಬಿಡ್ತೀನಿ. ಆ ಸೀನ್ ಮುಗೀತು. ಜೊತೆಗೆ ನೋಡ್ತಾ ಇದ್ದೀವಿ, ಅವಳು ಹಿಂಗೆ ಉಲ್ಟಾ ತಿರುಗಿದ್ರೆ ಅವಳ ಕಣ್ಣಲ್ಲಿ ನೀರು. ಅವಳು 7 ವರ್ಷದವಳು. ಅವಳ ಕಣ್ಣಲ್ಲಿ ನೀರು, ಸಿಟ್ಟು. ನನಗೆ ಅವಳು ಯಾಕೆ ಈ ಥರ ಮಾಡ್ತಿದ್ಯಾ, ವೈ ಆರ್ ಯು ಡೂಯಿಂಗ್ ದಿಸ್, ಸ್ಟಾಪ್ ಬೀಯಿಂಗ್ ದಿಸ್ ರೂಟ್ ಟು ಹರ್ ಅಂತ ನನ್ಗೆ ಹೇಳಿದ್ಲು. ಸೊ ಹೊರಗಿನವ್ರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಮುಂಚಿತವಾಗಿ ವೆರಿ ಫಸ್ಟ್ ಸೀನಲ್ಲಿ ನನಗೆ ನನ್ನ ಮಗಳಿಂದ ಸಿಕ್ಕ ರಿಯಾಕ್ಷನ್ ಇದು. ಸೊ ಅಲ್ಲಿಗೆ ಅದೇನು ಗೊತ್ತಲ್ಲ, ನೀವು ಆ ಪಾತ್ರ ಗೆದ್ದಿದ್ದೀರಾ ಅಂತ. ಅದು ನಮ್ಮ ಮನೆಯಲ್ಲಿ ನಿಮಗೆ ಫಸ್ಟ್ ರಿಯಾಕ್ಷನ್ ಏನಂತ ಸಿಗುತ್ತಲ್ಲ, ಅದು ತುಂಬ ಜೆನ್ಯೂನ್ ಆಗಿರುತ್ತೆ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಹಾಗೆ ಜನನೂ ಹಾಗೆ ನೋಡ್ತಾ ಇರ್ತಾರೆ. ನೀವು ಪಾತ್ರ ಅಷ್ಟೇ ಮಾಡ್ತಾ ಇರೋದಲ್ಲಿ, ಈಗ ನಾವು ಹೆಂಗೆ ಕಾಫಿ ಕುಡ್ಕೊಂಡು ಅಲ್ಲಿ ಒಂದು ಸ್ಟಾಪ್ ಕೊಟ್ಕೊಂಡು ಹೆಂಗೆ ಹೋಗ್ತೀವೋ, ಅದಾದಮೇಲೆ ನೀವು ಇವ್ರ ಜೊತೆಗೆ ತಮಾಷೆಯಾಗೆ ಮಾತಾಡೋದು. ಅದು ಸೀನಿನ ಬಗ್ಗೆ ನಾವು ಇವ್ರ ಜೊತೆಗೆ ಯಾವತ್ತೂ ಆ ಥರದ್ದು ಮಾತೇ ಇಲ್ಲ. ಹಾಗೆ ಮಗನ ಜೊತೆಗೂ ಹಂಗೇನೆ, ಅವನಿಗೆ ಆಮೇಲೆ ಅದಾದಮೇಲೆ ಸೀನು ಮುಗಿದ ನಂತರ ಯಾವತ್ತೂ ಅವನ ಜೊತೆಗೆ ನನಗೆ ಆ ಥರದ್ದು ಒಂದು ಸಾರಿನೂ ಮಾತಾಡಿಲ್ಲ. ಅದು ಹೇಳೋಕ್ಕೆ ಹೊರಟಿರೋದು ಏನಕ್ಕೆ ಅಂದರೆ, ನಾವು ಆಫ್ ದ ಸ್ಕ್ರೀನ್ ಚೆನ್ನಾಗಿದ್ದರೆ ಡೈರೆಕ್ಟ್ರದ್ದು ಮತ್ತು ಕ್ಯಾಮ್ರಾಮನ್ ಸರ್ದು ಎಲ್ಲರದ್ದು ಫೀಡ್ಬ್ಯಾಕ್ ತೊಗೊಂಡು ನಾವು ಸೀನ್ ಕಟ್ಟಿದ್ರೆ ಅದು ಬ್ಯೂಟಿಫುಲ್ ಆಗುತ್ತೆ ಅಂತ. ಪ್ರತೀಕ್ಷಾಗೆ ಅಂದರೆ ಯಾವತ್ತೂ ಅವಳನ್ನ ಆ ಮನೆಯಲ್ಲಿಂದನೇ ನೋಡಿದ್ದು. ಅದಕ್ಕೂ ಮುಂಚೆ ಥಿಯೇಟರಲ್ಲೂ ನನಗೆ ಅವಳು ಪರಿಚಯ ಇದ್ಲು. ಯಾವತ್ತೂ ಆ ಥರ ಜೋರು ಮಾಡದೇ ಇದ್ದವಳು. ಒಂದು ಸೀನಲ್ಲಿ ಡೈನಿಂಗ್ ಟೇಬಲ್ ಮೇಲೆ ತಟ್ಟೆ ಎಲ್ಲ ಇರುತ್ತೆ, ಆ ತಟ್ಟೆ ಹೊಡೆದು ಅವಳ ಮುಖಕ್ಕೆ ಹಿಂಗೆಲ್ಲ ಹಿಡಿದು ಮಾತಾಡಿ ಹೋಗೋದಿದೆ. ಕಟ್ಟಂದರೆ ಅದಕ್ಕಿಂತ ಮುಂಚೆನಿಂದನೂ ಆಗ್ತಾಯಿಲ್ಲ ಪ್ರತೀಕ್, ಏನಿದು ಹಿಂಗೆ, ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಬೈಯೋದಕ್ಕೆ ಆಗ್ತಾಯಿಲ್ಲ. ಒಂದು 2-3 ಸೀನಲ್ಲಿ ನೊಂದ್ಕೊಂಡು ಸಾರಿ ಹೇಳ್ಕೊಂಡು ದಟ್ಸ್ ಓಕೆ ಶ್ರೂ ಇರಲಿ ಅಂತ ಅವಳು ಹೇಳ್ಕೊಂಡು ಈ ಥರ ಮಾಡಿದ್ದಿದೆ. ಈಗ ವಿ ಆರ್ ಸೀಸನ್ಡ್.
ಸರಿ ಬೈಯೋದಾ ಅವಳಿಗೆ ಬೈಯೋದು ಅವಳು ಇವಾಗ ಸ್ವಲ್ಪ ಉಲ್ಟಾ ಕೊಡೋಕ್ಕೆ ಶುರು ಮಾಡಿದ್ದಾಳೆ. ಸೊ ಹಾಗಾಗಿ ಇವಾಗ ಗಿವ್ ಆ್ಯಂಡ್ ಟೇಕು ಹೋಗ್ತಾ ಇರುತ್ತೆ. ಸ್ವಲ್ಪ ಶುರುನಲ್ಲಿ ನಮಗೂ ಹಾಗೆ ಇತ್ತು, ಈ ಥರ ಎಲ್ಲ ಮಾಡ್ತಾರಾ, ಈ ಥರ ಬೈತಾರಾ, ಹಿಂಗೆ ಮಾಡ್ತಾರಾ ಅನ್ನೋದು ನಮಗೂ ಒಂಚೂರು ಅಳಕಿತ್ತು. ಫೈನಲಿ ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಫನ್ ಎಲಿಮೆಂಟ್ಸನ್ನು ಹೇಳಿದ್ರ, ತುಂಬಾ ಇಷ್ಟಪಡ್ತಿದ್ದಾರೆ ನಿಮ್ಮೆಲ್ಲ ಕ್ಯಾರೆಕ್ಟರೈಸೇಷನ್ನು ಕೂಡ. ಅಭಿಮಾನಿಗಳಿಗೆ ಲೀಲಕ್ಕ ಮತ್ತು ಮಾದಪ್ಪಣ್ಣ ಏನು ಹೇಳ್ತಾರೆ ಅಂತ? ಅಭಿಮಾನಿಗಳಿಗೆ ನಿಮ್ಮ ಅಭಿಮಾನ ಹೀಗೇ ಇರಲಿ, ಅದು ಹಾಗೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಹೌದು. ಹೀಗೆ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಮಾದಪ್ಪಣ್ಣ ಅಥವಾ ರಶ್ಮಿ ಆಗಿರ್ಬೋದು, ನನ್ನನ್ನು ಒಂದಿನ ತಿದ್ದೋ ಟೈಮ್ ಬರುತ್ತೆ, ಆವಾಗ ನಾನು ಮೋಸ್ಟ್ಲಿ ತಿದ್ಕೊಂಡು ಮಾದಪ್ಪಣ್ಣನಷ್ಟೇ ಪ್ರಿಯವಾಗಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತೀನಿ ಅಂತ ಅನ್ಸುತ್ತೆ. ಅಲ್ಲಿವರೆಗೂ ಈ ಥರನೇ ಎಂಟರ್ಟೈನ್ ಮಾಡ್ತಾ ಇರ್ತೀವಿ, ಖುಷಿ ಪಡಿಸ್ತಾ ಇರ್ತೀವಿ. ನಿಮ್ಮ ಅಭಿಮಾನ ಇನ್ನೂ ಹೆಚ್ಚೆಚ್ಚಾಗಲಿ, ಹೀಗೆ ಕಂಟಿನ್ಯೂ ಆಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಇಬ್ಬರು ಕೂಡ ನಮ್ಮ ಬಾಸ್ ಟಿವಿಗೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಆದಷ್ಟು ಬೇಗ ನೀವು ಒಳ್ಳೆಯವರಾಗಿ ಮೇಡಮ್. ಅಂದರೆ ರಿಯಲ್ ಲೈಫಲ್ಲಲ್ಲ, ಲೀಲಕ್ಕ ಆಗಿ ಒಳ್ಳೆಯವರಾಗಿ, ಶ್ರುತಿಯವರಾಗಿ ಆಲ್ರೆಡಿ ಒಳ್ಳೆಯವರಾಗಿದ್ದೀರಾ. ಆ್ಯಂಡ್ ಆದಷ್ಟು ಬೇಗ ನೀವಿಬ್ಬರು ಸೇರಿಕೊಂಡು ಓಕೆ ಆಗಿ ಹನಿಮೂನ್ಗೆ ಅವರಿಬ್ಬರು ಪೇರ್ ಜೊತೆಗೆ ನಿಮ್ಮಿಬ್ಬರು ಪೇರು ಹೋಗುವಂಥದ್ದಾಗಲಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಅಣ್ಣಯ್ಯ ಸೀರಿಯಲ್ ಮೂಡ್ ಬರಲಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಇದಾಗಿತ್ತು ಅಣ್ಣಯ್ಯ ಸೀರಿಯಲ್ನ ಮಾದಪ್ಪಣ್ಣ ಹಾಗೇನೆ ಲೀಲಕ್ಕ ಅವರ ಒಂದು ಫನ್ನಿ ಎಲಿಮೆಂಟ್ಸ್ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.